ಹಾಯ್ ಗೈಸ್, ಮನೇಲಿ ಸ್ವಲ್ಪ ಪೇಂಟಿಂಗು ಆ ಥರ ಏನೋ ಕೆಲಸ ನಡೀತಾ ಇತ್ತು. ಅದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಲಾಸ್ಟ್ ಎಪಿಸೋಡ್ ಏನಾಗಿತ್ತಂದ್ರೆ, ನಮ್ಮ ಹೀರೋ ಸ್ನಾನ ಮಾಡ್ಕೊಂಡು ಈಚೆ ಬಂದಾಗ ನಮ್ಮ ಹೀರೋಯಿನ್ನು ಅವ್ನ ಲ್ಯಾಪ್ಟಾಪ್ಲಿರೋ ಹಳೆ ಫೋಟೋಸ್ ಎಲ್ಲ ನೋಡ್ಬಿಟ್ಟಿರ್ತಾಳೆ. ಆಗ ಹಂಗೆ ಶಾಕ್ ಆಗಿ ಬಂದು ನೋಡ್ಬೇಕಾರೆ ನಮ್ಮ ಹೀರೋಯಿನ್ ಏನ್ ಮಾಡ್ತಾಳೆ, ಹಂಗೆ ಸಿಂಪಲ್ ಆಗಿ ಅದನ್ನ ಫೋಟೋ ಚೇಂಜ್ ಮಾಡ್ಬಿಡ್ತಾಳೆ. ಚೇಂಜ್ ಮಾಡ್ಬಿಟ್ಟು ನಮ್ಮ ಹೀರೋ ಹತ್ರ ಬಂದಾಗ ನೀ ಏನ್ ಮಾಡ್ತಿದೀಯ ಅಂತ ಕೇಳ್ತಾನೆ ನಮ್ಮ ಹೀರೋ. ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಏನಿಲ್ಲ ನೀನೇನೋ ನಾಟಿ ವಿಡಿಯೋ ಇಟ್ಕೊಂಡಿದ್ಯಾ ಅಂತ ಚೆಕ್ ಮಾಡೋಣ ಅಂತ ಬಂದೆ ಅಂತ ಅಂತಾಳೆ. ಆಮೇಲೆ ಈ ಕಡೆ ಬಂದ್ಮೇಲೆ ಏನಿಲ್ಲ ನಿನ್ ಫ್ರೆಂಡ್ ಯಾವ್ದು ಎಮರ್ಜೆನ್ಸಿ ಅಂತ ಫೋಟೋ ಕಳ್ಸಕ್ ಹೇಳ್ದ, ಕಳಿಸ್ಬಿಟ್ಟೆ ಅಂತ ಹೇಳ್ತಾಳೆ. ಅವಾಗ ನಮ್ ಹೀರೋ ನನ್ ಕರಿಬೇಕಲ್ವಾ ಅಂದಾಗ ಅದೇನೋ ತುಂಬಾ ಎಮರ್ಜೆನ್ಸಿ ಅಂದ, ಅದಕ್ಕೆ ಕಳಿಸ್ತೆ ಅಂತ ಹೇಳ್ತಾಳೆ. ಆಮೇಲೆ ನಿನ್ ಕೂತ್ಕೊಂಡ್ಮೇಲೆ ನಮ್ ಹೀರೋ ಅದನ್ನೇ ಅವ್ನ ಲ್ಯಾಪ್ಟಾಪ್ ಏನೋ ಮಾಡ್ತಾ ಇರ್ತಾನೆ. ಆಗ ನಮ್ ಹೀರೋ ಕೇಳ್ತಾಳೆ, ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕು ಅಂತಾಳೆ. ಆಗ ನಮ್ ಹೀರೋ ಏನು ಅಂತ ಅಂದಾಗ, ಅದೇ ನಿನ್ ಕ್ರಶ್ ಎಲಿಸಬೆತ್ ಬಗ್ಗೆ ಅಂತ, ಅವಳ ಬಗ್ಗೆ ಕೇಳ್ಬೇಕು ಅಂತ ನಮ್ ಹೀರೋ ಸ್ವಲ್ಪ ಟೆರರ್ ಆಗಿ ಕೇಳ್ತಾನೆ. ಆಗ ಏನಿಲ್ಲ, ನಿನಗೆ ಎಷ್ಟು ವರ್ಷದಿಂದ ನಿನಗೆ ಅವಳು ಕಂಡ್ರೆ ಇಷ್ಟ ಆಯ್ತು ಅಂತ ಕೇಳ್ತಾಳೆ. ಅಲ್ಲ ನೀನು ನಿನ್ ಲವ್ ವಿಷಯದ ಬಗ್ಗೆ ಅವಳ ಹತ್ರ ಹೇಳ್ತೀಯ ಅಂತ ಕೇಳ್ತಾಳೆ. ಆಗ ನಮ್ ಹೀರೋ, ಒಂದ್ ನಿಮಿಷ ಇರು, ನಿಂಗೆ ಯಾಕೆ ಈ ವಿಷಯದ ಬಗ್ಗೆ ನೀ ಯಾಕೆ ಟೆನ್ಷನ್ ತಗೋತಾ ಇದೀಯಾ, ನಾ ಅದು ಏನ್ ಮಾಡ್ಬೇಕು ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ನನಗೆ ತುಂಬಾ ಚೆನ್ನಾಗ್ ಗೊತ್ತು, ನೀ ಈ ಟಾಪಿಕ್ ಬಗ್ಗೆ ಮಾತಾಡಬೇಡ ಅಂತ ಸ್ವಲ್ಪ ನೋಸ್ ಕಟ್ ಮಾಡಂಗೆ ಚೆನ್ನಾಗಿ ಹೇಳ್ಬಿಡ್ತಾನೆ ಜೋರಾಗಿ. ಆಮೇಲೆ ಇವಳು ಏನೋ ಮಾತಾಡಕ್ಕಾಗದೆ ಸೈಡ್ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಕೂತ್ಕೊಂಡ್ಬಿಟ್ಟು ಅವಳು ಬರಿಬೇಕಾಗಿರೋ ಲಿರಿಕ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಏನು ಯೋಚನೆ ಬರೋದೇ ಇಲ್ಲ. ಸರಿ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಅವಳು ಹಳೇ ಬುಕ್ ಇಟ್ಕೊಂಡಿರ್ತಾಳೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದ್ ಬುಕ್ ಅಲ್ಲಿ ಅವಳು ಕ್ಯಾಪ್ನ ಬರೋ ಕವಿತೆ, ಚಿಕ್ಕ ಚಿಕ್ಕ ಕವಿತೆ ಎಲ್ಲ ಇರುತ್ತಲ್ಲ, ಅದನ್ನ ಬರ್ದಿ ಇಟ್ಕೊಂತ ಇರ್ತಾಳೆ. ಆ ಬುಕ್ ಸಿಕ್ಕಿದಾಗ ಅದನ್ನ ನೋಡ್ಬಿಟ್ಟು ಸರಿ ಅಂತ ಅದು ಓದಕ್ ಸ್ಟಾರ್ಟ್ ಮಾಡ್ತಾಳೆ. ಅದು ಓದ್ಬೇಕಾದ್ರೆ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ಇವ್ರಿಬ್ರು ಸ್ಕೂಲ್ ಓದ್ಬೇಕಾದ್ರೆ ತೋರಿಸ್ತಾರೆ. ನಮ್ಮ ಹೀರೋ ಒಂದು ಲೈಬ್ರರಿ ಕೂತ್ಕೊಂಡು ಓದ್ತಾ ಇರ್ತಾನೆ. ಇವಳು ಏನ್ ಮಾಡ್ತಾಳೆ, ಹಿಂದೆಗಡೆ ನಿಂತ್ಕೊಂಡು ಪೇಪರ್ಲಿ ರ್ಯಾಕೆಟ್ ಮಾಡ್ಬಿಟ್ಟು ಎಸಿತಾನೆ ಇರ್ತಾಳೆ. ಫಸ್ಟ್ ನಮ್ ಹೀರೋ ತಿರ್ಗಿ ನೋಡ್ತಾನೆ, ಬಟ್ ಆದ್ಮೇಲೆ ಆಯ್ತಾ ಇನ್ನು ಕೇರೆ ಮಾಡಲ್ಲ. ಇವಳು ಇದೇ ಕೆಲ್ಸ ಆಯ್ತು ಅಂತ ಅಂದ್ಬಿಟ್ಟು ಹಂಗೆ ಗೋಣಿಕೊಂಡು ಅವ್ನ ಪಾಡಿಗೆ ಓದ್ತಾ ಇರ್ತಾನೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ತಿರ್ಗಿ ನೋಡಿದ್ರೆ ನನ್ಗೆ ಹೊಟ್ಟೆ ಸಿಗ್ತದೆ ಬಾ ಅಂತ ಅದ್ರಲ್ಲಿ ಬರ್ದ್ಬಿಟ್ಟು ಹಾಕಿರ್ತಾಳೆ ಪೇಪರ್ಲಿ. ಸರಿ ಇನ್ನೇನು ಅಂತ ಅಂದ್ಬಿಟ್ಟು ಲಂಚ್ಗೆ ಹೋಗ್ತಾರೆ. ಊಟ ಮಾಡ್ಬೇಕಾರೆ ನಮ್ ಹೀರೋನ್ ಹೇಳ್ತಾಳೆ, ಏನು ನಿನ್ ಫೋನ್ ವಾಪಸ್ ಕೊಟ್ರ ಇಲ್ವಾ, ಯಾವಾಗ ನೋಡಿದ್ರು ಫೋಟೋ ತಕೊಂಡೇ ಕೂತಿರ್ತೀರ, ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ, ಅದಕ್ಕೆ ಫೋನ್ ಕಿತ್ಕೊಂಡವ್ರೆ ನಿನ್ನ ಹತ್ರ, ಸ್ವಲ್ಪನಾರು ಕೇರ್ಲೆಸ್, ಇಷ್ಟು ಕೇರ್ಲೆಸ್ ಬಿಡೋದು ನೀನು, ನೋಡ್ ಕಿತ್ಕೊಂಡ್ರ ಅಂತ ಅಂದ್ಬಿಟ್ಟು ಗೊಣಗ್ತಾ ಸೈಲೆಂಟ್ ಆಗಿ ಹಂಗೆ ಒಂದ್ ಕ್ಯಾಮ್ರಾ ಎತ್ತಿರ್ತಾಳೆ. ಆಗ ನಮ್ ಹೀರೋ ಏನಿದು ಅಂತ ಕೇಳಿದಾಗ, ಏನಿಲ್ಲ ನಮ್ಮ ಅಮ್ಮ ಕೊಡ್ತು ಫೋಟೋಸ್ ಆಗಿ ಅಂತ, ನನಗೇನು ಯೂಸ್ ಇಲ್ಲ, ನಿನ್ಗೇನಾದ್ರು ಯೂಸ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಕೊಡ್ತಾಳೆ. ಕೊಟ್ಟಾಗ ಏನಕ್ಕೆ ಇದೆಲ್ಲ ಅಂದಾಗ, ನೋಡು ನನ್ ಗೊತ್ತಿರೋ ಮಟ್ಟಿಗೆ ನೀ ತುಂಬಾ ಚೆನ್ನಾಗಿ ಫೋಟೋ ತೆಗಿತೀಯ, ಫ್ಯೂಚರ್ಲಿ ಯಾವ ಲೆವೆಲ್ ಆಗ್ತೀಯ ಅವನು ಗೊತ್ತು, ಅದರಿಂದ ಇವಾಗ್ಲಿಂದಾನೇ ಸ್ವಲ್ಪ ನೀರ್ ಹಾಕೊಂಡು ಗಿಡಕ್ಕೆ ನೀರ್ ಹಾಕ್ತಾ ಇದ್ರೆ ಮುಂದಕ್ಕೆ ನನಗೆ ಲಾಭ ಅಲ್ವಾ, ಅದರಿಂದಾನೇ ನಾನು ಸ್ವಲ್ಪ ನಿನ್ಗೆ ಇದನ್ನ ತಂದ್ಕೊಡ್ತಿದೀನಿ ಅಂತ ಕೊಡ್ತಾರೆ. ಆದ್ರೆ ನಮ್ ಹೀರೋ ಮೊಕ್ಕದಲ್ಲಿ ತೋರ್ಸ್ಕೊಳ್ಳೋದ, ಬಟ್ ತುಂಬಾ ಖುಷಿಯಾಗಿರುತ್ತೆ. ಈಸ್ಕೊಂತಾನೆ. ಈಸ್ಕೊಂಡು ಇವಳು ಹಿಂಗೆ ವಟ ಅಂತ ಮಾತಾಡ್ತಾನೆ ಇರ್ತಾಳೆ. ಆಗ ನಮ್ ಹೀರೋ ಗೊತ್ತಾಗ್ದೇನೆ ಒಂದ್ ಫೋಟೋ ತೆಗಿತಾನೆ. ಬಟ್ ಆದ್ರೆ ನಮ್ ಹೀರೋನ್ಗೆ ಗೊತ್ತಾಗ್ಬಿಡುತ್ತೆ ಫ್ಲಾಶ್ ಇಂದ. ಆಗ ಅಂತಾನೆ ತೆಗ್ದೆ ಅಂತ ನಮ್ ಹೀರೋನ್ ಹೇಳ್ತಾಳೆ. ಆಗ ನಮ್ ಹೀರೋ, ಇಲ್ಲ ನಿನ್ಯಾಕ್ ತೆಗಿಲಿ, ನಾನು ಈ ಬುಕ್ ಇದೆಯಲ್ಲ, ಆ ಬುಕ್ ನೋಡಕ್ ಚೆನ್ನಾಗ್ ಕಾಣ್ತಾ ಇತ್ತು, ಅದರಿಂದ ಅದನ್ನ ತೆಗ್ದೆ ಅಂತ ಇರ್ತಾನೆ. ಒಂದ್ ನಿಮಿಷ ಇರು, ನೀನ್ ನನ್ನೇ ತೆಗ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತು, ಇರು ಒಂದ್ ನಿಮಿಷ ನಾನು ಪೋಸ್ ಕೊಡ್ತೀನಿ, ಆವಾಗ ತೆಗಿ, ಯಾಕೆಂದ್ರೆ ನೀ ಇನ್ನೂ ಫೋಟೋ ತೆಗಿಯೋದು ತುಂಬಾ ಇದೆ ಅಂತ ಅಂದ್ಬಿಟ್ಟು ಆವಾಗ ಪೋಸ್ ಕೊಡಕ್ ಸ್ಟಾರ್ಟ್ ಮಾಡೋದು. ಇನ್ನೂ ಫೋಟೋ ತೆಗಿತಾನೆ ಅವನೇ. ಅದು ಅವಳು ಕೇಳದೆ ಇರ್ಲಿ, ಅವ್ನು ಅನ್ಸ್ದಾಗೆಲ್ಲ ಫೋಟೋ ತೆಗಿತಾನೆ ಇರ್ತಾನೆ. ಆ ತರ ಇವ್ರ ಲೈಫ್ ಅಲ್ಲಿ ನಡೆದಿದೆ. ಆಮೇಲೆ ನಮ್ ಹೀರೋಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಬಂದಿರುತ್ತೆ. ಅದು ಏನಂದ್ರೆ ಒಂದು ವಾರದಲ್ಲಿ US ಹೋಗ್ಬೇಕು. ಅದರಿಂದ ಅವ್ನ ಏನಾರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಒಂದ್ ವಾರದಲ್ಲಿ US ಹೋಗ್ಬೇಕು ತರ ಇರುತ್ತೆ. ಆದ್ರೆ ಅದ್ರ ಬಗ್ಗೆ ಅವನು ಯೋಚನೆ ಕೂಡ ಮಾಡ್ತಿರಲ್ಲ, ಸೀರಿಯಸ್ ಆಗಿ ತಗೋತಾ ಇರಲ್ಲ. ಆಮೇಲೆ ಈ ಕಡೆ ನಮ್ ಹೀರೋಯಿನ್ ಆ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಅವಳು ಬರ್ದಿರೋ ಲಿರಿಕ್ಸ್ ಎಲ್ಲ ತಗೊಂಡೋಗಿ ತೋರಿಸಿದಾಗ ಅವ್ರು ತುಂಬಾ ಖುಷಿ ಆಗ್ಬಿಡುತ್ತೆ, ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು ಅಂತ. ಅದರಿಂದ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಒಂದು ದೊಡ್ಡ ಸಿಂಗರ್ ನ ನೀವು ಮೀಟ್ ಮಾಡ್ಬೇಕು, ನಾಳೆ ಬಂದು ಮೀಟ್ ಮಾಡಿ ರೆಡಿಯಾಗಿ ಅಂತ, ಪ್ರಾಜೆಕ್ಟ್ ಗೆ ಏನ್ ಬೇಕು ಎಲ್ಲ ಮಾತಾಡಿ ಸೈನ್ ಮಾಡ್ಬೇಕು ಅಂತ ಹೇಳ್ಬಿಡ್ತಾರೆ. ಇದನ್ ಕೇಳಿದ್ರೆ ನಮ್ ಹೀರೋಯಿನ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಆಗ ಅವ್ರದ್ದು ಒಂದು ಸ್ಟೋರ್ ಇರುತ್ತಲ್ಲ, ಯಾವಾಗ್ಲೂ ಪರ್ಮನೆಂಟ್ ಕಸ್ಟಮರ್, ಆ ಅಂಗಡಿಗೆ ಹೋಗ್ಬಿಟ್ಟು ಗುಂಪಾಗಿ ಮಾತಾಡ್ತಾ ಇರ್ತಾರೆ. ಈ ವಿಷಯ ಕೇಳಿದ್ರೆ ಆ ಹಸ್ಬೆಂಡ್ ಅಂಡ್ ವೈಫ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅಯ್ಯೋ ನೀ ಎಷ್ಟು ಕಷ್ಟಪಟ್ಟಿದ್ದಿ ಇದಕ್ಕೋಸ್ಕರ, ನೀನ್ ಕಷ್ಟಪಟ್ಟಿದ್ಕು ವೇಸ್ಟ್ ಆಗ್ಲಿಲ್ವಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಆಗ ಆ ಲೇಡಿ ಹೇಳ್ತಾರೆ, ಸರಿ ನಿನ್ ಫ್ರೆಂಡ್ ಎಲ್ಲಿ, ಅವನೆಲ್ಲಿ, ಅವ್ನ್ ಕಾಣ್ತಾನೆ ಇಲ್ಲ
ಇಲ್ಲ, ಅವ್ನಿಗೆ ಈ ವಿಷಯ ಗೊತ್ತಿದ್ರೆ ಇಷ್ಟ ಬರ್ಬೇಕಿತ್ತಲ್ಲ ಅಂದಾಗ ನಾ ಇನ್ನೂ ಅವನ ಹತ್ರ ಹೇಳಲೇ ಇಲ್ಲ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ. ಆಗ ಅದನ್ನ ಕೇಳ್ಬಿಟ್ಟು ಇದ್ಯಾಕೋ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಹೊಸ್ತಾಗಿದೆಯಲ್ಲ, ನಮ್ಗಿಂತ ಫಸ್ಟ್ ಅವನ್ಗೆ ಗೊತ್ತಿರ್ಬೇಕಲ್ವಾ ಅಂತ ಅಂದ್ಬಿಟ್ಟು ಆ ಆಂಟಿ ಕೇಳ್ತಾರೆ. ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಅಲ್ಲ ನಿಮ್ಮಿಬ್ರು ಫ್ರೆಂಡ್ ಇಂದ ಲವರ್ಸ್ ಆಗಕ್ಕೆ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾಳೆ. ಆಗ ನಾನು ಫ್ರೆಂಡ್ ಆಗಿದ್ದಾಗ ಒಂದ್ 15 ವರ್ಷ ಫ್ರೆಂಡ್ಶಿಪ್ ಅಲ್ಲಿ ಇದ್ದು, ಅದಾದ್ಮೇಲೆ ಒಂದ್ 10 ವರ್ಷ ಆಗಿರ್ಬೇಕು ನಾವು ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದು ಮದ್ವೆ ಆಗಿ ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋಯಿನ್ ಕೇಳ್ತಾಳೆ, ಅಲ್ಲ ಅದ್ ಹೆಂಗೆ ನೀವು 15 ವರ್ಷ ಫ್ರೆಂಡ್ಶಿಪ್ ಇದ್ಬಿಟ್ಟು ಒಬ್ಬರನ್ನ ಲವ್ ಮಾಡಕ್ ಆಗ್ತು ನಿಮ್ ಕೈಲಿ ಅಂತ ಅಂದಾಗ, ಅದೆಲ್ಲ ನಾನು ಅನ್ಎಕ್ಸ್ಪೆಕ್ಟೆಡ್ ಅಮ್ಮ, ಯಾವ್ದು ಕೂಡ ಯೋಚನೆ ಮಾಡ್ಕೊಳಕ್ ಆಗದೇ ಇಲ್ಲ. ನೋಡು, ನಿನ್ನೆ ಜಗಳ ಆಡ್ಕೊಂಡು ಫೈಟ್ ಮಾಡಿದವರು ಇವತ್ತು ಫ್ರೆಂಡ್ ಆಗ್ಬೋದಲ್ವಾ. ಮೊನ್ನೆ ಲವ್ ಮಾಡಕ್ಕೆ ಆಗಲ್ಲ ಅನ್ನೋ ಸಿಚುವೇಶನ್ ಇರೋರೆಲ್ಲ ಇವತ್ತು ಬೆಳಗ್ಗೆ ಲವ್ ಮಾಡ್ಕೊಂಡು ಡೇಟಿಂಗ್ ಅಂತ ಸುತ್ತಾರಲ್ವಾ. ಅದೇ ತರ ಲೈಫ್ ಹೆಂಗ್ ಬೇಕಾದ್ರೆ ಚೇಂಜ್ ಆಗ್ಬೋದು. ಒಂದ್ ನೈಟ್ ಅಲ್ಲಿ ನಾವು ಫ್ರೆಂಡ್ ಆಗಿದ್ರೆ ಇನ್ನೊಂದ್ ನೈಟ್ ಅಲ್ಲಿ ನಾವು ಲವರ್ಸ್ ಆಗ್ಬಿಟ್ಟು ಅಷ್ಟೇ ಅಂತಂತಾರೆ. ಆಮೇಲೆ ಹಸ್ಬೆಂಡ್ ಕೇಳ್ತಾರೆ, ಸರಿ ಇದ್ಯಾಕೆ ನೀ ಕೇಳ್ತಿದ್ಯ ಸಡನ್ ಆಗಿ, ಆ ಚೆಂಗು ನಿನ್ಗೆ ಇಷ್ಟ ಇದೆ ಅಂತ ಏನೋ ಹೇಳ್ಬಿಟ್ನಾ ಅಂತ ಆ ಅಂಕಲ್ ಹೇಳ್ತಾರೆ. ಅದನ್ನ ಕೇಳಿದ್ದೆ ಹೀರೋಯಿನ್ಗೆ ತುಂಬಾ ಶಾಕು. ಅಲ್ಲ ಅವನಿಗೆ ನನ್ ಕಂಡ್ರೆ ಇಷ್ಟ ಅಂತ ನಿಮ್ಗೆ ಹೆಂಗ್ ಗೊತ್ತು? ಆಗ ಅವರು, ಅಲ್ಲ ನಿನ್ಗೆ ಈ ಟೇಬಲ್ ಕೂಡ ಗೊತ್ತು, ಈ ಟೇಬಲ್ ಏನು ಈ ಹೋಟೆಲ್ ಪೂರ್ತಿ ಗೊತ್ತು ನಿನ್ಗೆ, ಅವನ್ಗೆ ನಿನ್ ಕಂಡ್ರೆ ಇಷ್ಟ ಅಂತ. ಅವ್ನ್ ಹೆಂಗ್ ನೋಡ್ತಾನೆ ಆ ನೋಡೋ ದೃಷ್ಟಿಲೇ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಅಂತ ಅಂತಾನೆ. ನೀನ್ ತುಂಬಾ ಲೇಟ್ ಆಗಿ ಅರ್ಥ ಮಾಡ್ಕೊಂಡಿದ್ಯಾ, ನಿಜ ನಾನಷ್ಟೇ ಹೇಳ್ತೀನಿ, ಆ ತರ ಚಿನ್ನದಂತ ಮನುಷ್ಯ ಎಲ್ಲೂ ಸಿಗಲ್ಲ. ತಿಂದಂತ ಹುಡುಗ ಅವನು, ನೀ ಅವನ್ನ ಮಿಸ್ ಮಾಡ್ಕೊಂಡ್ರೆ ಲೈಫ್ ಅಲ್ಲಿ ತುಂಬಾ ರಿಗ್ರೆಟ್ ಮಾಡ್ತೀಯ ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಸರಿ ನನಗೂ ಗೊತ್ತು ನೀವ್ ಹೇಳ್ತಿರೋದು ಅರ್ಥ ಆಗ್ತಿದೆ. ರೋಡ್ ನೀವು ಹೋಗ್ತಾ ಇದ್ರೆ ಎಷ್ಟು ನಾಯಿ ಬೆಕ್ಕು ಎಲ್ಲ ಇತ್ತು ಅಂದ್ರೆ ಅದಕ್ಕೆ ಬಿಸ್ಕೆಟ್ ಹಾಕ್ತೆ ಬರಲ್ಲ. ಅದಾದ್ಮೇಲೆ ನಾವ್ ಯಾವತ್ತಾರ ನ್ಯೂಡಲ್ಸ್ ತಿಂತಾ ಇದ್ರೆ ಅದ್ರಲ್ಲಿರೋ ಮೊಟ್ಟೆ ಎಲ್ಲ ನನಗ್ ಕೊಡ್ತಾರೆ, ಯಾಕೆಂದ್ರೆ ನನಗೆ ಅದಿಷ್ಟ ಅಂತ. ಆತರ ಆದ್ಮೇಲೆ ಆ ಲೇಡಿ ಅವ್ರ ಹಸ್ಬೆಂಡ್ ನ ನೋಡ್ಬಿಟ್ಟು ದುರ್ಗಾಯಿಸ್ಕೊಂಡು ನೋಡ್ತಿರ್ತಾರೆ. ಅವರು ನನ್ ಮೊಟ್ಟೆ ನಾ ಕೊಡಲ್ಲ ಅಂತ ಅವ್ರು ಒಂದು ರಿಯಾಕ್ಷನ್ ಕೊಡ್ತಾರೆ. ಅದಾದ್ಮೇಲೆ ನನ್ಗೆ ಏನಂದ್ರೆ ಚಿಂತೆ, ಯಾವತ್ತಾರು ಇವ್ನಿಗೆ ಪೇನ್ ಕೊಟ್ಬಿಡ್ತೀನೋ, ನನ್ನಿಂದ ಅವ್ನಿಗೆ ಹರ್ಟ್ ಮಾಡ್ಬಿಡ್ತೀನಿ, ಯಾಕೆಂದ್ರೆ ಅವ್ನು ತುಂಬಾ ಒಳ್ಳೆಯವನು, ನನ್ನಿಂದ ಅವ್ನಿಗೆ ಬೇಜಾರ್ ಪಡಿಸ್ಬಿಡ್ತೀನಿ ಅಂತ ಅದು ಯೋಚನೆ ಮಾಡಿದ್ರೆ ನನಗೆ ತುಂಬಾ ಕಷ್ಟವಾಗಿದೆ. ಅದಾದ್ಮೇಲೆ ಅವ್ನು ಇಲ್ಲ ಅಂದ್ರೆ ನನ್ಗೆ ಒಳ್ಳೆ ಫ್ರೆಂಡ್ಶಿಪ್ ನ ಕಳ್ಕೊಂಡ್ಬಿಡ್ತೀನಿ. ಈಗ ಇವ್ನು ಎಷ್ಟು ಚೆನ್ನಾಗಿಲ್ಲ ಏನಿಲ್ಲ, ಇವನ್ನ ಬ್ರೇಕಪ್ ಮಾಡ್ಕೊಂಡು ನನ್ನ ಲೈಫ್ ಪೂರ್ತಿ ಅಳ್ಕೊಂಡು ನಿಂತಿದೆ. ಈ ತರ ಇರೋ ಸಿಚುವೇಶನ್ ಮತ್ತೆ ಇವನ್ನ ಡೇಟ್ ಮಾಡ್ಬಿಟ್ಟು ಅಕಸ್ಮಾತ್ ಇವನು ನಾ ಕಳ್ಕೊಂಡ್ಬಿಟ್ಟೆ ತುಂಬಾ ಕಷ್ಟ ಪಡ್ತೀನಿ ಲೈಫ್ ಅಲ್ಲಿ. ಯಾಕಂದ್ರೆ ನನಗೆ ಫ್ರೆಂಡ್ ಅಂತ ಇರೋನೇ ಅವನೊಬ್ಬ, ಅವನು ಕಳ್ಕೊಂಡ್ಬಿಟ್ಟೆ ನಂಗೆ ತುಂಬಾ ಕಷ್ಟ ಅಂತ ಹೇಳ್ತಾ ಇರ್ತಾಳೆ. ಆಗ ನಮ್ಮ ಹೀರೋ ಇನ್ನು ಮನೆಗೆ ಹೋದ್ಮೇಲೆ ನಮ್ಮ ಹೀರೋ ಅಲ್ಲೇ ಸಡನ್ ಆಗಿ ಹೂವು ತಗೊಂಡ್ಬರ್ತಾನೆ. ಏಕೆಂದ್ರೆ ಸ್ವಲ್ಪ ಒಂಥರ ಮಾತಾಡ್ಬಿಟ್ನಲ್ಲ, ಅದರಿಂದ ಅವಳು ಬೇಜಾರಾಗಿರ್ತಾಳೆ ಅಂತ ಸಮಾಧಾನ ಮಾಡಕ್ಕೆ ಬೊಕ್ಕೆ ಎಲ್ಲ ಕೊಟ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ನೀ ಏನೋ ಕೇಳ್ದೆ ಅಲ್ಲ, ಅವಳಿಗೆ ನನ್ ಕಂಡ್ರೆ ಯಾವಾಗಿಂದ ಇಷ್ಟ ಆಯ್ತು ಅವಳು ಕಂಡ್ರೆ ಅಂತ. ನನಗ್ ಗೊತ್ತಿರೋ ಮಟ್ಟಿಗೆ 8 ವರ್ಷ ಇರ್ಬೋದು ಅಂತ ಅಂತಾರೆ. ಆಗ ಅದನ್ನ ಕೇಳಿದ್ದೆ, 8 ವರ್ಷನ ಅಷ್ಟು ದೂರದಿಂದ ಅಂತ ಅನ್ಬೇಕಾರೆ 8 ವರ್ಷನೂ ಇರ್ಬೋದು, ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಯಾಕೆಂದ್ರೆ ನಾ ಯಾವಾಗ ರಿಯಲೈಸ್ ಮಾಡೋದ್ನು ಅವಾಗಿಂದ ನಾನು ಹೇಳ್ತಾ ಇದೀನಿ ಅಂತ ನಮ್ ಹೀರೋ ಹೇಳ್ತಾನೆ. ಆಮೇಲೆ ಇನ್ನೊಂದು ವಿಷಯ ಕೇಳ್ದೆ ಅಲ್ವಾ, ಅವಳ ಹತ್ರ ಹೇಳ್ತೀಯ ಅಂತ. ನನ್ಗನ್ಸುತ್ತೆ ನಾ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ, ಈ ಪೇನ್ ನನಗೆ ತಡಿಯಕ್ ಆಗ್ತಿಲ್ಲ, ಇದನ್ನ ಹೇಳ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ ಹೇಳ್ತಾನೆ. ಈ ವಿಷಯ ಕೇಳಿದ್ರೆ ನಮ್ ಹೀರೋನಿಗೆ ಭಯ ಆಗ್ಬಿಡುತ್ತೆ, ಅವ್ನ್ ನನಗೆ ಎಲ್ಲಿ ಹೇಳ್ಬಿಡ್ತಾನೋ ಅಂತ. ಆಮೇಲೆ ಇನ್ನೊಂದು ವಿಷಯ ಕೇಳ್ದಲ್ಲ, ನಿಂಗೆ ಯಾಕೆ ಅವ್ನ್ ಕಂಡ್ರೆ ಇಷ್ಟ ಇದೆ ಅಂತ. ಏಕೆಂದ್ರೆ ನನ್ನ ಅಮ್ಮನ್ನ ನಾನು ಅನ್ಕೊಂಡಿದ್ ಮಟ್ಟಿಗೆ ಆ ಲೆವೆಲ್ ನ ಅವಳನ್ನ ನೋಡ್ಬೋದು. ಯಾಕೆಂದ್ರೆ ನನ್ನ ಅಮ್ಮನೇ ನನ್ನ ಫಸ್ಟ್ ನನ್ನ ಎಲ್ಲಾ ವಿಷಯಕ್ಕೂ ನಂಬೋದು. ಆ ಲೆವೆಲ್ ಅವಳು ಕೂಡ ನನ್ನ ಎಲ್ಲಾ ವಿಷಯದಲ್ಲೂ ನಂಬ್ತಾ ಇದ್ಲು, ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾ ಇದ್ಲು. ಇಂಥ ಹುಡುಗಿನ ನನ್ನ ಲೈಫ್ ಅಲ್ಲಿ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಆಸೆ ಪಡ್ತೀನಿ. ಆದ್ರಿಂದ ನಾ ಎಲ್ಲಾ ವಿಷಯ ಹೇಳ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ ಹೇಳ್ತಾನೆ. ಆಮೇಲೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದ್ಮೇಲೆ ನಮ್ಮ ಹೀರೋಯಿನ್ ಅವ್ನ್ ಗೊತ್ತಾಗದೆ ಅವನ ಮುಖ ನೋಡದೆ ಹೊಟ್ಟೋಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟು ಬೇಗ ಎದ್ದೋಗ್ತಾ ಇರ್ತಾಳೆ. ಆದ್ರೆ ನಮ್ಮ ಹೀರೋ ಅವಳಿಗಿಂತ ಬೇಗ ಎದ್ದೊಳಗಿದ್ನೇನು, ಅವಳಿಗೆ ಅಂತ ಒಂದು ಬ್ರೆಡ್ ಎಲ್ಲ ರೆಡಿ ಮಾಡ್ಬಿಟ್ಟು ಅವ್ನ್ ಪ್ಲೇಟಲ್ಲಿ ಇಟ್ಟಿರ್ತಾನೆ. ಬಟ್ ಅದನ್ನ ನೋಡ್ದಂಗೆ ತಿಂದೇನೆ ಹೋಗ್ತಾ ಇರ್ತಾಳೆ. ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು ವಾಯ್ಸ್ ಕೇಳುತ್ತೆ, ಹೊರಟ್ಬಿಟ್ಟ ಅಂತ ಇವಳು ಈ ವಾಯ್ಸ್ ಕೇಳಿದ್ರೆ ಅವಳು ಬೆಚ್ಚಿಬಿಡ್ತಾಳೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋ ಎಲ್ಲೂ ಹೋಗಿಲ್ಲ, ಆ ಸ್ಟೋರ್ ರೂಮ್ ಇರುತ್ತೆ, ಆ ಸ್ಟೋರ್ ರೂಮ್ ನಿಂತಿರ್ತಾನೆ. ಈಚೆ ಬಂದ್ಬಿಟ್ಟು
ಓ ಏನ್ ಇಷ್ಟ ಬೇಗ ಹೋಗ್ತಾ ಇದೀಯಾ ಅಂತ ಕೆಲ್ಸನ ಅಂತ ಅಂದ್ಬಿಟ್ಟು ನಮ್ ಹೀರೋಯಿನ್ ಕತ್ತಿಗೆ ಸ್ಕ್ರಾಫ್ ಹಾಕೊಂಡಿರಲ್ಲ. ನೋಡು ಈ ಚಳಿಲಿ ಈ ಲೆವೆಲ್ ಹೋಗ್ತಾ ಇದೆಯಲ್ಲ ಬಾಯ್ಲಿ ಏನ್ಬಿಟ್ಟು ಆ ಸ್ಕ್ರಾಫ್ ಹಾಕಕ್ ಬರ್ತಾನೆ. ಬಂದಾಗ ನಮ್ ಹೀರೋಯಿನ್ಗೆ ಆಲ್ರೆಡಿ ಮೇಲೆ ಫೀಲಿಂಗ್ ಇದೆ ಅನ್ನೋ ವಿಷಯ ಗೊತ್ತಲ್ಲ, ಸ್ವಲ್ಪ ಅವಳು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿರ್ತಾಳೆ. ಆದ್ರಿಂದ ಪರವಾಗಿಲ್ಲ ನಾನೇ ಹಾಕೋತೀನಿ ಅಂದ್ಬಿಟ್ಟು ಅದನ್ನ ಅವಳೇ ಹಾಕೋತಾ ಇರ್ತಾಳೆ. ಹಾಕೊಂಬೇಕಾರೆ ನಮ್ ಹೀರೋ ಅವಳ ಸೈಕಲ್ಗೆ ಪೇಂಟ್ ಎಲ್ಲ ಹೊಡಿತಾ ಇರ್ತಾನೆ. ಹೊಡಿತದಾಗ ಏನ್ ಮಾಡ್ತಿದೀಯ ನೀನು, ಇದಕ್ಕೆಲ್ಲ ಈಗ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ಯಲ್ಲ, ನಿಜ ಹೇಳೋ ಇದನ್ನ ಓಡ್ಸಲ್ಲ ಏನಿಲ್ಲ, ಯಾಕೆ ಇದಕ್ಕೆಲ್ಲ ಪೇಂಟ್ ಹೊಡಿದಿದಿ ಅಂತ ಕೇಳ್ತಾಳೆ. ಆಗ ಸುಮ್ನೆ ಹಂಗೆ, ಸರಿ ಒಂದ್ ವಿಷಯ ಕೇಳ್ಬೇಕು, ನೀ ಇವತ್ತು ಎಷ್ಟ್ ಬೇಗ ಬರ್ತೀಯ, ಯಾವಾಗ ಬರ್ತೀಯ ಅಂತ ಕೇಳ್ತಾಳೆ. ಆಗ ಇದನ್ನ ಕೇಳಿದ್ದೆ ಇವ್ನ್ ಎಲ್ಲಿ ಹೇಳ್ಬಿಡ್ತಾನ ಅಂತ ಅಂದ್ಬಿಟ್ಟು, ಇವತ್ತು ತುಂಬಾ ಲೇಟ್ ಆಗುತ್ತೆ, ಯಾಕಂದ್ರೆ ಮೀಟಿಂಗ್ ಇದೆ, ತುಂಬಾ ಜನ ಮೀಟ್ ಮಾಡ್ಬೇಕು, ಡಿನ್ನರ್ ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದಾರೆ, ನಾನು ಮೋಸ್ಟ್ಲಿ ಬೆಳಗ್ಗೆ ಬಂದ್ರು ಬರ್ಬೋದು, ಯಾಕಂದ್ರೆ ರೂಮ್ ಎಲ್ಲ ಆಲ್ರೆಡಿ ಬುಕ್ ಆಗಿದೆ, ಕೆಲ್ಸ ಇತ್ತು ಅಂದ್ರೆ ಅಲ್ಲೇ ಸ್ಟೇ ಮಾಡಂಗೂ ಇರುತ್ತೆ, ಸೊ ನೀನು ವೇಟ್ ಮಾಡಕ್ ಹೋಗ್ಬೇಡ, ನೀನು ತಿನ್ಬಿಟ್ಟು ಮನಿಕೊಂಡ್ಬಿಡು ಆಯ್ತಾ ಅಂತ ಅಂದ್ಬಿಟ್ಟು ಸುಳ್ಳು ಗಾಬರಿ ಮಾಡ್ಕೊಂಡು ಓಡೋಗ್ತಾಳೆ. ಆ ಪ್ರಾಜೆಕ್ಟ್ ಬಗ್ಗೆ ಮೀಟ್ ಮಾಡಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಇದ್ ಮಾಡಕ್ಕೋಸ್ಕರ ಹೋಗ್ತಾಳಲ್ಲ, ಅಲ್ಲಿ ಎಷ್ಟೊಂದ್ ಜನನ ಮೀಟ್ ಮಾಡ್ತಾಳೆ. ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸು ಡೈರೆಕ್ಟರ್ಸ್ ಎಲ್ಲ ಬಂದಿರ್ತಾರೆ. ಇವಳು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರೋದೇ ಇಲ್ಲ, ಎಲ್ಲರೂ ಜಾಲಿ ಟೈಪ್ ಆಗಿ ಫ್ರೆಂಡ್ಲಿ ಆಗಿ ಇರ್ತಾರೆ. ಇವಳಿಗೂ ತುಂಬಾ ಖುಷಿ ಆಗುತ್ತೆ, ಒಂದು ಎಂಜಾಯ್ಮೆಂಟ್ ಆಗಿರುತ್ತೆ. ಎಲ್ಲಾ ವಿಷಯ ಆದ್ಮೇಲೆ ಎಲ್ಲ ಹೋದ್ಮೇಲೆ ಆ ಪ್ರೊಡ್ಯೂಸರ್ ಹೇಳ್ತಾರೆ, ಇವರಿಬ್ರು ನಿಂತಿದಾಗ ಹೇಳ್ತಾರೆ, ಅಲ್ಲ ಒಂದ್ ನಿಮಿಷ, ಇಲ್ಲೇ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ವೈನ್ ತುಂಬಾ ಚೆನ್ನಾಗಿದೆ, ಬರ್ತೀರಾ ಹೋಗೋಣ ಅಂತ ಕರೀತಾರೆ. ಸರಿ ಏನೋ ತುಂಬಾ ಖುಷಿಯಾಗಿ ಕರೀತವ್ರೆ, ಯಾಕೆ ಬೇಜಾರ್ ಮಾಡೋದು ಅಂತ ಅನ್ಬಿಟ್ಟು ಇವಳು ಒಪ್ಕೊಂಡು ಹೋಗ್ತಾಳೆ. ಹೋದ್ಮೇಲೆ ಹಿಂಗೆ ಮಾತಾಡ್ತಾ ಇರ್ತಾರೆ ಪ್ರಾಜೆಕ್ಟ್ ಬಗ್ಗೆ. ಅಲ್ಲ ಈ ಪ್ರಾಜೆಕ್ಟ್ ಅವ್ರು ಮಾತಾಡ್ತಿರೋದೆಲ್ಲ ನೋಡಿದ್ರೆ ಇದು ನಿಜಲ್ಲೂ ಓಕೆ ಆಗ್ಬಿಡುತ್ತಾ, ಯಾಕೆಂದ್ರೆ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ರೆ ಏನಾದ್ರು ಕೆಟ್ಟೋಗ್ಬಿಡ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಅದರಿಂದ ಕೇಳ್ತಾ ಇದೀನಿ ಅಂತ ಹೇಳ್ತಾಳೆ. ಆಗ ಅವರು ಪ್ರೊಡ್ಯೂಸರ್ ಹೇಳ್ತಾರೆ, ನೀವೇ ಮಾಡ್ತೀರಲ್ವಾ ಅಂತಂತಾರೆ. ಆಮೇಲೆ ಅಂದ್ಬಿಟ್ಟು ನೀವೇ ಅಲ್ಲ, ನೀವೇ ಮಾಡ್ಬೇಕು ಅಂತ ನಾ ಆಸೆ ಪಡ್ತೀನಿ ಅಂತಂತಾರೆ. ಆಗ ಇದನ್ ಕೇಳಿದ್ದೆ ನಮ್ಮ ಹೀರೋನು ಯಾಕೆ ಮಾತು ಸರಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಅವ್ರಂತಾರೆ, ಅಲ್ಲ ಇದು ತುಂಬಾ ಕಷ್ಟವಾಗಿದೆ, ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಯಾಕೆ ಇದು ಬರ್ತಾ ಇಲ್ಲ ನಂಗೆ ಅರ್ಥ ಆಗ್ತಿಲ್ಲ. ಅವತ್ತು ನೀವು ನನ್ನ ಹತ್ರ ಬಂದ್ಬಿಟ್ಟು ಇನ್ನೊಂದ್ ಚಾನ್ಸ್ ಕೊಡಿ ಅಂತ ಅನ್ಬಿಟ್ಟು ನನ್ನ ಸ್ಟಾಪ್ ಆಗ್ಬಿಟ್ಟು ಕೇಳಿದ್ರಲ್ಲ, ಅವತ್ ನೀವು ತುಂಬಾ ನೋಡಕ್ ಚೆನ್ನಾಗಿದ್ರಿ. ಆಮೇಲೆ ನೀವ್ ಯಾವಾಗ್ಲೆಲ್ಲ ನಮ್ಮ ಮನೆಗ್ ಬಂದು ನನ್ನ ಮೀಟ್ ಮಾಡ್ತಿರೋ, ಚಿಕ್ಕ ಪುಟ್ಟ ಒಂದ್ ಚೇಂಜಸ್ಗೆಲ್ಲ ತುಂಬಾ ಎದುರ್ಕೋತಾ ಇರ್ತೀರಾ, ಅವಾಗೆಲ್ಲ ನೀವು ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತೀರಾ ಅಂತ ಒಂದು ಆಲ್ಮೋಸ್ಟ್ ಪ್ರಪೋಸ್ ಮಾಡಂಗೆ ಹೇಳ್ತಾ ಇರ್ತಾರೆ. ಆಮೇಲೆ ಈ ಕಡೆ ನಮ್ಮ ಹೀರೋಯಿನ್ಗೆ ಮೊದ್ಲು ಇವ್ರ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ, ಆದ್ರೆ ಇವಾಗ್ಲಿಂದ ಅವಳಿಗೆ ಡಬಲ್ ಮೈಂಡೆಡ್ ಆಗಿದೆ ಹೀರೋಯಿಂದ. ಆದ್ರಿಂದ ಅವ್ರು ಏನ್ ಮಾತಾಡೋದು ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಕೂತ್ಕೊಂಡಿರ್ತಾಳೆ. ಆಗ ಅವರೇ ಅದನ್ನ ಸ್ಟಾಪ್ ಮಾಡಂಗೆ, ಇದು ತುಂಬಾ ಯೋಚನೆ ಮಾಡಕ್ ಹೋಗ್ಬಿಡಿ, ಸ್ವಲ್ಪ ನಾವು ಸ್ಲೋ ಆಗಿ ಹೋಗೋಣ, ನಿಮ್ಗೆ ಏನ್ ಅನ್ಸುತ್ತೆ ನೀವು ನಿಧಾನಕ್ಕೆ ಹೇಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ನಾರ್ಮಲ್ ಮಾಡ್ತಾರೆ. ಆಮೇಲೆ ಈ ಕಡೆ ನಮ್ಮ ಹೀರೋ ಆ ಸೈಕಲ್ ಪೇಂಟ್ ಎಲ್ಲ ಹೊಡೆದು ನೀಟಾಗಿ ರೆಡಿ ಮಾಡ್ಬಿಟ್ಟು ಪ್ರಪೋಸಲ್ ಗೆ ರೆಡಿ ಮಾಡ್ಕೊಳಂಗೆ ಎಲ್ಲ ಸೆಟಪ್ ಮಾಡ್ಕೋತಾ ಇರ್ತಾನೆ. ನಮ್ಮ ಹೀರೋಯಿನ್ ಅಲ್ಲಿಗೆ ಬರೋದೇ ಇಲ್ಲ, ವೇಟ್ ಮಾಡಿ ತುಂಬಾ ಹೊತ್ತೇ ಆಗ್ಬಿಡುತ್ತೆ. ಇವ್ನಿಗೆ ಕಂಟ್ರೋಲ್ ಮಾಡಕ್ಕಾಗದೆ ನಮ್ಮ ಹೀರೋಯಿನ್ ಎಲ್ಲಿದ್ದಾಳೆ ಅಂತ ಆ ರೆಸ್ಟೋರೆಂಟ್ ತಿಳ್ಕೊಂಡು ಅಲ್ಲಿಗೆ ಬರ್ತಾನೆ. ಬಂದ್ಮೇಲೆ ಅಲ್ಲಿ ಇವಳು ಇಲ್ಲಿದ್ದಾಳೆ ಅಂತಾನೆ ಗೊತ್ತೇ ಇಲ್ಲ, ಒಂದು ಕ್ಯಾಶುವಲ್ ಆಗಿ ಬಂದಂಗೆ ಮೇಂಟೈನ್ ಮಾಡ್ಕೊಂಡು, ಓ ನೀ ಇಲ್ಲೇ ಇದೆಯಾ ನನ್ಗೆ ಗೊತ್ತೇ ಇಲ್ಲ, ನಾನು ಹಿಂಗೆ ಒಂದ್ ದಾರಿಲಿ ಬಂದೆ, ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಒಳಗ್ ಬಂದೆ ಅಂತ ಅನ್ಬಿಟ್ಟು ಇವ್ರನ್ನ ನೋಡ್ಬಿಟ್ಟು ಹಂಗೆ ಹಾಯ್ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ಟು ನಮ್ಮ ಹೀರೋಯಿನ್ ಏನೋ ತಿಂತಾ ಇರ್ತಾಳ, ಅದನ್ನ ಇವನು ಎತ್ಕೊಂತಿದ್ದಾನೆ. ಆಗ ಅವ್ರ ಪ್ರೊಡ್ಯೂಸರ್ ಕೇಳ್ತಾರೆ, ಸರ್ ನಿಮ್ಗೂ ಏನಾದ್ರು ಆರ್ಡರ್ ಮಾಡ್ಬೇಕಾ ಅಂತ ಅಂದ್ಬಿಟ್ಟು ವೇಟರ್ ಕರೆಕ್ ಹೋದಾಗ, ಬೇಡ ನಾನು ಆಲ್ರೆಡಿ ತಿನ್ಕೊಂಡ್ ಬಂದೆ, ಯಾವ್ದೋ ಕೆಲ್ಸದ ಮೇಲೆ ಬಂದೆ ಅಂತ ಏನು ಹೇಳ್ಬಿಟ್ಟು ಹಂಗೆ ಮುಚ್ಚಾಕ್ತಾನೆ. ಆಮೇಲೆ ಹಿಂಗೆ ಅಂತ ಅಂದ್ಬಿಟ್ಟು ಇವರಿಬ್ರು ಒಬ್ರಿಗೊಬ್ರು ದುರುಗು ನೋಡ್ಕೊತಾ ಇರ್ತಾರೆ ಪ್ರೊಡ್ಯೂಸರ್ ಹೀರೋ. ಇವರಿಬ್ಬರು ನೋಡ್ಬಿಟ್ಟು ನಮ್ಮ ಹೀರೋಯಿನ್ ಭಯ ಆಗ್ಬಿಟ್ಟು ಇದರಿಂದ ಹಿಂಗಾಗಿ ಈಚೆ ಆಗ್ಬೇಕು ಅಂದ್ಬಿಟ್ಟು, ಸರ್ ಒಂದು ಫೋನ್ ಕಾಲ್ ಮಾತಾಡ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಎದ್ದೋಗ್ತಾಳೆ. ಎದ್ದೋದ್ಮೇಲೆ ಇವರಿಬ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ತರ ನಾನು ಪ್ರಪೋಸ್ ಮಾಡ್ಬಿಟ್ಟೆ, ಅವಳಿಗೆ ಟೈಮ್ ಕೊಟ್ಟಿದೀನಿ, ಏನ್ ಹೇಳ್ತಾಳೆ ಗೊತ್ತಿಲ್ಲ, ಆನ್ಸರ್ಗೋಸ್ಕರ ವೇಟ್ ಮಾಡ್ತಿದೀನಿ ಅಂತ ಪ್ರೊಡ್ಯೂಸರ್ ಹೇಳ್ತಾರೆ. ಈ ವಿಷಯ ಕೇಳಿದ್ರೆ ನಮ್ಮ ಹೀರೋಗೆ ಆ ನಂಬಿಕೆನೆ ಹೋಗ್ಬಿಡುತ್ತೆ, ಇವಳು ನನಗೆ ಒಪ್ಕೋತಾಳ ಅಂತ. ಯಾಕಂದ್ರೆ ಅವನಿಗೂ ಆಲ್ರೆಡಿ ಗೊತ್ತು ಇವ್ನ್ ಕಂಡ್ರೆ ಇಷ್ಟ ಅವಳಿಗೆ ಅಂತ. ಆಮೇಲೆ ಹಂಗೆ ನಮ್ಮ ಹೀರೋಯಿನ್ ಬರ್ತಾಳೆ. ಬಂದ್ಮೇಲೆ ಸರಿ ಓಡೋಣ ಅಂತ ಅಂದ್ಬಿಟ್ಟು ಓಡ್ಬೇಕಾರೆ ಹಿಂಗೆ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಪ್ರೊಡ್ಯೂಸರ್ ಅಂತಾರೆ. ಅಂದಾಗ ನಮ್ಮ ಹೀರೋನು, ಓ ಅವ್ರನ್ನು ಕರೀರಿ, ಅವ್ರನ್ನು ಡ್ರಾಪ್ ಮಾಡ್ಬಿಡ್ತೀನಿ ಅಂತ. ಆಗ ನಮ್ಮ ಹೀರೋಗಿ ವಿಷಯ ಕೇಳಿದ್ರೆ ಆಲ್ರೆಡಿ ಬೇಜಾರಿರುತ್ತೆ. ಇಲ್ಲ ಪರವಾಗಿಲ್ಲ, ನಾನು ಇನ್ನೊಂದು ಕೆಲಸ ಇದೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತಂದು ಸ್ವಲ್ಪ ಕೋಪದಲ್ಲೇ ಮಾತಾಡ್ತಾನೆ, ಬಟ್ ತೋರ್ಸ್ಕೊಳಲ್ಲ, ತುಂಬಾ ಕೋಪ ಬರ್ತಿರುತ್ತೆ. ಅದಾದ್ಮೇಲೆ ನಮ್ಮ ಹೀರೋನ್ಗೆ ಆಲ್ರೆಡಿ ಎಲ್ಲ ವಿಷಯ ಗೊತ್ತಲ್ಲ, ಮನೆಗೆ ಹೋದ್ರೆ ನಮ್ಮ ಹೀರೋ ಬರೋದೇ ಇಲ್ಲ. ತುಂಬಾ ಹೊತ್ತಾಗ್ಬಿಡುತ್ತೆ, ಬರೋದೇ ಇಲ್ಲ ನಮ್ಮ ಹೀರೋ.
ಅವನು ಎಲ್ಲೋದ ಅಂತಾನೆ ಐಡಿಯಾ ಇಲ್ಲ. ಆ ಒಳಗ್ ಹೋದ್ಮೇಲೆ ಅಲ್ಲಿ ಸೈಕಲ್ ನಿಂತಿರುತ್ತೆ. ಆ ಸೈಕಲ್ ಫುಲ್ ಪೇಂಟ್ ಹೊಡೆದಿ ಗೊಂಬೆ ಗಿಂಬೆ ಎಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಎಲ್ಲ ಮಾಡ್ಬಿಟ್ಟು ನೀಟಾಗಿ ನಿಂತಿರ್ತಾನೆ. ಇದು ನೋಡಿದ್ರೆ ಅವಳಿಗೆ ಇನ್ನೂ ಭಯ ಆಗ್ತಿರುತ್ತೆ. ಸರಿ ಹೋಗ್ಬಿಟ್ಟು ಸ್ಟುಡಿಯೋ ಹೋಗಿ ಚೆಕ್ ಮಾಡೋಣ ಅಂತ ಸ್ಟುಡಿಯೋದ ಹೋಗಿ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಇರಲ್ಲ. ಆದ್ರೆ ಅವನ ಫ್ರೆಂಡ್ ಅವನ ಅಸಿಸ್ಟೆಂಟ್ ಒಬ್ಬರು ಇರ್ತಾರೆ. ಅದನ್ನ ನೋಡ್ಬಿಟ್ಟು ಅವರು ಆ ವಿಷಯ ಎಲ್ಲ ವಿಷಯನೂ ಹೇಳ್ಬಿಡ್ತಾರೆ. ಈ ತರ ಒಂದು ದೊಡ್ಡ ಪ್ರಾಜೆಕ್ಟ್ ಬಂದಿದೆ, ಇವನು ಅದಕ್ಕೇನು ರೆಸ್ಪಾಂಡೇ ಮಾಡ್ತಿಲ್ಲ, ಇಂಟ್ರೆಸ್ಟೇ ತೋರಿಸ್ತಿಲ್ಲ ಅಂತ. ಇದನ್ ಕೇಳಿದ್ರೆ ಇವಳಿಗೆ ಭಯ ಆಗ್ಬಿಡುತ್ತೆ. ಅಲ್ಲ, ನನ್ನಿಂದ ಅವನ ಲೈಫ್ ಹಾಳಾಗ್ಬಿಡುತ್ತೆ, ಈ ವಿಷಯ ಇಟ್ಕೊಂಡು ಇನ್ನೂ ನನಗೋಸ್ಕರ ಏನೋ ಹೇಳ್ಬೇಕು ಅಂತವನೇ ಅಂದ್ರೆ ಈ ವಿಷಯ ಹೇಳ್ಬಿಟ್ಟು ಹೊಟ್ಟೋಗ್ಬಿಡೋಣ ಅಂತ ಏನೋ ಯೋಚನೆ ಮಾಡ್ತಿದ್ದಾನ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾ ಎದುರ್ಕೊತಾ ಇರ್ತಾಳೆ. ಸರಿ ಅಂದ್ಬಿಟ್ಟು ಮನೆಗೆ ಹೋದ್ರೆ ಅಲ್ಲಿ ನಮ್ ಹೀರೋ ಸೈಕಲ್ ಇಂದ ನಿಂತ್ಕೊಂಡು ಹಂಗೆ ಮುಂದೆ ನಿಂತ್ಕೊಂಡು ರೆಡಿಯಾಗಿ ನಿಂತಿರ್ತಾನೆ, ಅಡ್ಡ ನಿಂತ್ಕೊಂಡು ಇವಾಗ ಸರ್ಪ್ರೈಸ್ ಕೊಡಕ್ಕೆ. ಸರ್ಪ್ರೈಸ್ ಅಂದ್ಬಿಟ್ಟು ತೋರಿಸಿದ್ರೆ ನಮ್ ಹೀರೋನ್ ತೋರ್ಸ್ಕೊಳಲ್ಲ, ಯಾಕಂದ್ರೆ ಆಲ್ರೆಡಿ ಅವಳಿಗೆ ಗೊತ್ತು ಎಲ್ಲಾ ವಿಷಯ ನೋಡ್ಬಿಟ್ಟಿರ್ತಾಳೆ. ಈ ಸೈಕಲ್ ನಾನೇ ನಿನಗೆ ತಕೊಟ್ಟಿದ್ದು, ಆಮೇಲೆ ಈ ಸೈಕಲ್ ಇಂದ ನಮ್ಗೆ ಇಬ್ರಿಗೂ ತುಂಬಾ ಒಳ್ಳೆ ಒಳ್ಳೆ ಮೆಮೊರೀಸ್ ಇದೆ. ಆಮೇಲೆ ಈ ಸೈಕಲ್ ನ ನಿನ್ಗೆ ಕೊಟ್ಟಿದ್ದು ಕೂಡ ನಾನೇ, ಅದರಿಂದ ನನಗೆ ಬಿಸಾಕ್ಬೇಕು ಅಂತಾನೆ ಮನ್ಸ್ ಬರ್ಲಿಲ್ಲ. ಅದಾದ್ಮೇಲೆ ಇದನ್ನ ಎಲ್ಲಾ ಕಡೆನೂ ಪೇಂಟ್ ಹೊಡೆದಿದ್ದೀನಿ, ಆದ್ರೆ ಹಿಂದೆ ಮಾತ್ರ ಹೊಡೆದಿಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇರ್ತಾನೆ. ಆಮೇಲೆ ಇನ್ನೊಂದ್ ವಿಷಯ, ನಾ ಏನ್ ಹೇಳಕ್ ಬರ್ತಿದೀನಿ ಅಂತ ಹೇಳಕ್ ಬಂದಾಗ ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಒಂದ್ ನಿಮಿಷ ನಿನಗ್ ಒಂದ್ ವಿಷಯ ಜ್ಞಾಪನ ಇದೆಯಾ, ನೀನು ಫಸ್ಟ್ ಟೈಮ್ ನನ್ನ ಹತ್ರ ಈ ಕ್ಯಾಮ್ರಾ ಬಗ್ಗೆ ಫೋಟೋ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ತೋರಿಸಿದಾಗ ನಾನು ನಿನಗೊಂದು ಕ್ಯಾಮ್ರಾ ಕೊಟ್ಬಿಟ್ಟೇನೆ ಅಂದೆ, ನೀ ದೊಡ್ಡ ಆಳಾಗಿ ಬರ್ಬೇಕು, ನೀವು ಒಂದು ದೊಡ್ಡ ಪೊಸಿಷನ್ ನಾನು ನೋಡ್ಬೇಕು ಆಸೆ ಪಡ್ತೀನಿ ಅಂತ ಹೇಳಿದೆ ತಾನೆ. ಅದೇ ತರ ಇನ್ವೆಸ್ಟ್ ಕೂಡ ಮಾಡಿದೀನಿ ನಿನ್ ಲೈಫ್ಗೆ, ನಿನ್ ಡಿಸಿಷನ್ಗೆ. ನೀ ಆ ಲೆವೆಲ್ ಬರ್ಬೇಕು ಅಂದ್ರೆ ನಿನ್ ಫ್ರೆಂಡ್ಶಿಪ್, ನನ್ನ ಫ್ರೆಂಡ್ಶಿಪ್ ನಿನ್ ಜೊತೆ ಯಾವಾಗ್ಲೂ ಇರುತ್ತೆ, ಯಾಕೆಂದ್ರೆ ನಾವಿಬ್ರು ಫ್ರೆಂಡ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ತಾನು ಫ್ರೆಂಡ್ಸ್ ಅನ್ನೋದನ್ನ ಗ್ಯಾಪ್ ಅವ್ನಿಗೆ ರಿಯಲೈಸ್ ಆಗಿಲಿ ಅಂತ ಆ ವಿಷಯನ ಹೇಳ್ತಾನೆ ಇರ್ತಾಳೆ. ನಮ್ ಹೀರೋ ಒಂದ್ ನಿಮಿಷ ಇರು, ನೀ ಹೇಳ್ದೆ ನಾ ಹೇಳ್ಬೇಕಲ್ವಾ ಅಂತ ಅನ್ಬಿಟ್ಟು ನಮ್ ಹೀರೋ ಏನ್ ಹೇಳ್ತಾನೆ ಅಂದ್ರೆ ಗುಡ್ ಬೈ ಅಂತ ಹೇಳ್ತಾನೆ. ಆಗ ನಮ್ ಹೀರೋನಿಗೆ ಶಾಕು, ಅಲ್ಲ ಇವ್ನ್ ಲವ್ ಹೇಳ್ತಾನೆ, ಇವ್ನ್ ಲವ್ ವಿಚಾರ ಬಗ್ಗೆ ಮಾತಾಡ್ತಾನೆ, ಪ್ರಪೋಸ್ ಮಾಡ್ತಾನೆ ಅಂದ್ರೆ ಇವ್ನ್ ಏನು ಹೇಳ್ತಾವನೆ ಅಂದಾಗ, ನೀ ಹೇಳ್ದಲ್ಲ ನಾನು ದೊಡ್ಡ ಆಳಾಗಿ ಬರ್ಬೇಕು, ಒಂದ್ ದೊಡ್ಡ ಪೊಸಿಷನ್ ಆಗಿ ಬರ್ಬೇಕು ಅಂತ, ಅದೇ ತರ ನನ್ಗೊಂದ್ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ, ಅದಕ್ಕೆ ನಾ ಸೈನ್ ಮಾಡಿದೀನಿ, ಅದನ್ನ US ಹೋಗ್ಬೇಕು ಒಂದ್ ಸ್ವಲ್ಪ ದಿನದಲ್ಲಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ್ದೆ ನಮ್ ಹೀರೋನು ಸೂಪರ್, ಏನೋ ಒಳ್ಳೆ ಲೆವೆಲ್ ಬರ್ತಿದ್ಯಾ ಅನ್ಬಿಟ್ಟು ಇವಳಿಗೆ ಆಲ್ರೆಡಿ ವಿಷಯ ಗೊತ್ತು, ಬಟ್ ಆದ್ರೆ ಇವಳಿಗೆ ಆಕ್ಟಿಂಗೇ ಮಾಡಕ್ ಬರ್ತಿರಲ್ಲ. ಆಲ್ರೆಡಿ ಗಾಬರಿಯಿಂದ ಎಲ್ಲಾ ವಿಷಯ ಗೊತ್ತಿರೋದ್ರಿಂದ ಏನ್ ಮಾತಾಡೋದು ಗೊತ್ತಿಲ್ಲದೆ ಒಂಥರ ಚೆನ್ನಾಗಿ ಗೊತ್ತಾಗ್ತಿರುತ್ತೆ ಇವಳು ಆಕ್ಟಿಂಗ್ ಮಾಡ್ತಾಳೆ ಅಂತ. ಆದ್ರೆ ನಮ್ ಹೀರೋ ನೋಡ್ತಿರೋದ್ರಲ್ಲೇ ಗೊತ್ತಾಗುತ್ತೆ ಅವ್ನಿಗೆ ಎಲ್ಲಾ ವಿಷಯ ಅರ್ಥ ಆಗ್ತಾ ಇದೆ ಅಂತ. ಆಮೇಲೆ ಹಿಂಗೆ ಅವನ್ನ ಕಳ್ಸಕ್ಕೆ ಅಂತ ನಮ್ ಹೀರೋನು ಜೊತೆಗೆ ಬಂದಿರ್ತಾಳೆ. ಬಂದಾಗ ಹಿಂಗೆ ಹೋಗ್ಬೇಕಾದ್ರೆ ನಮ್ ಹೀರೋ ಹೇಳ್ತಾನೆ, ಅಡ್ವೈಸ್ ಕೊಡ್ತಾ ಇರ್ತಾನೆ, ನೋಡು ಕರೆಕ್ಟ್ ಟೈಮ್ ತಿನ್ನು, ಕರೆಕ್ಟ್ ಟೈಮ್ ನಿದ್ದೆ ಮಾಡು, ಆಮೇಲೆ ಈ ಕಾಲದಲ್ಲಿ ಫ್ಯಾಷನ್ ಅಂತ ಅಂದ್ಬಿಟ್ಟು ಕತ್ತಿಗೆ ಸ್ಕಾರ್ಫ್ ಹಾಕ್ತೆ ತಿರುಗ್ತಾ ಇರಬೇಡ, ಯಾಕಂದ್ರೆ ತುಂಬಾ ಚಳಿ ಇದೆ, ವೆದರ್ ಇಂದ ಏನ್ ಬೇಕಾದ್ರೂ ಆಗ್ಬೋದು ಅಂತ ಅವನು ಗೊತ್ತಿರೋ ರೂಲ್ಸ್ ಎಲ್ಲ ಹೇಳ್ತಾ ಇರ್ತಾನೆ. ಆಮೇಲೆ ಹಂಗೆ ಬಸ್ ಹತ್ಬಿಟ್ಟು ಹೊಟ್ಟೋಗ್ತಾನೆ. ಹೊಟ್ಟೋದ್ಮೇಲೆ ಹಂಗೆ ಟಾಟಾ ಬಾಯ್ ಮಾಡ್ಬಿಟ್ಟು ಆ ಫೋನ್ ಏನೋ ಬಂತು ಅಂತ ಎತ್ಕ ಮೆಸೇಜ್ ನೋಡ್ತಾ ಇರ್ತಾಳೆ. ಹಂಗೆ 5 ವರ್ಷದ ಮುಂಚೆ ಇವ್ನು ಮಿಲಿಟರಿಗೆ ಅಂತ ಹೋಗ್ತಾ ಇರ್ತಾನೆ. ಆವಾಗ್ಲೂ ಕೂಡ ಇದೇ ತರ ಎಲ್ಲಾ ಡೈಲಾಗ್ ಹೊಡಿರ್ತಾನೆ, ನೋಡ್ಕೋ ಚೆನ್ನಾಗಿರು, ಚೆನ್ನಾಗಿ ತಿನ್ನು ಅಂತ, ಚೆನ್ನಾಗಿ ನಿದ್ದೆ ಮಾಡು ಅಂತ. ಬಟ್ ಆದ್ರೆ ಹೋಗಕ್ಕಿನ್ ಮುಂಚೆ ಚೆನ್ನಾಗಿರೋ ಅಂತ ಅಂದ್ಬಿಟ್ಟು ಇವಳು ಅನ್ಬೇಕಾರೆ ನಮ್ ಹೀರೋ ಹಗ್ ಮಾಡ್ಬಿಟ್ಟು ಚೆನ್ನಾಗಿರೋ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಬಟ್ ಆದ್ರೆ ಅವ್ನ್ ನಾರ್ಮಲ್ ಆಗಿ ಇದ್ಬಿಟ್ಟು ನಾರ್ಮಲ್ ಆಗಿ ಮಾತಾಡ್ಕೊಂಡು ಹೋಗಿರ್ತಾನೆ. ಬಟ್ ಅವ್ನ್ ಹೋದ್ಮೇಲೆ ಇವಳು ಕೂತ್ಕೊಂಡು ಅಳ್ತಾ ಕೂತಿರ್ತಾಳೆ. ಆ ವಿಷಯ ಎಲ್ಲ ಗ್ಯಾಪ್ನ ಬರಕ್ ಸ್ಟಾರ್ಟ್ ಆಗಿರೋದ್ರಿಂದ ಅವಳಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ, ಅಳ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ್ಲೂ ಹೋಗಕ್ಕಿನ್ ಮುಂಚೆ ರೆಸ್ಟೋರೆಂಟ್ ಹಸ್ಬೆಂಡ್ ಅಂಡ್ ವೈಫ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಮಾತಾಡ್ಬೇಕಾರೆ ಅವ್ರು ಕೇಳ್ತಾರೆ, ಏನೋ ಹೇಳಿಲ್ವೇನೋ ಅವಳ ಹತ್ರ ಅಂದಾಗ, ಅಲ್ಲ ಹೇಳಕ್ಕಿಂತ ಮುಂಚೆ ಆ ವಿಷಯ ಯೋಚನೆ ಮಾಡಿದೆ, ಯಾಕೆಂದ್ರೆ ನಾನು ಏನಾದ್ರು ಈ ವಿಷಯದ ಬಗ್ಗೆ ಹೇಳ್ಬಿಟ್ರೆ ಅವಳು ಆಲ್ರೆಡಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾವಳೆ, ಯಾಕೆಂದ್ರೆ ಡೌಟ್ ಬಂದ್ಬಿಟ್ಟಿದೆ ಅವಳಿಗೆ ನನ್ನ ಬಗ್ಗೆ. ನನಗೇನಂದ್ರೆ ಅವಳು ನನ್ನ ಹತ್ರ ಕಂಫರ್ಟಬಲ್ ಆಗಿ ಚೆನ್ನಾಗಿರ್ಬೇಕು, ಅವಳು ಆಕ್ಟ್ ಮಾಡ್ಬೇಕು ಅಂತ ನೆಸೆಸರಿ ಇಲ್ಲ, ಇದರಿಂದ ಅವಳಿಗೆ ಕಂಫರ್ಟಬಲ್ ಆಗಿರಲ್ಲ ಅಂದ್ರೆ ಈ ವಿಷಯ ಹೇಳ್ಬಿಟ್ಟು ಅವಳು ತಲೆ ಕೆಡ್ಸಕ್ ಇಷ್ಟಪಡಲ್ಲ ಅಂತ ಹೇಳ್ತಾ ಇರ್ತಾನೆ. ಹಂಗೆ ಹೋದ್ಮೇಲೆ ತುಂಬಾ ತಿಂಗಳು ವರ್ಷ ಎಲ್ಲ ಆಗ್ಬಿಟ್ಟು ನಮ್ ಹೀರೋಯಿನ್ ತುಂಬಾ ಫೇಮಸ್ ಆಗ್ಬಿಟ್ಲು. ಎಷ್ಟೊಂದು ಲಿರಿಕ್ಸ್ ಎಲ್ಲ ಬರ್ದಿ ಫೇಮಸ್ ಆಗಿ ಎಷ್ಟೊಂದು ಹಾಡುಗಳೆಲ್ಲ ತುಂಬಾ ಹಿಟ್ ಆಗೋಯ್ತು. ಇದನ್ನೆಲ್ಲ ತುಂಬಾ ಜನ ಖುಷಿ ಪಟ್ಟಿ ಒಳಗೆ ಸೆಲೆಬ್ರೇಟ್ ಎಲ್ಲ ಮಾಡ್ಬೇಕಾದ್ರೆ ನಮ್ ಹೀರೋನ ತುಂಬಾ ಮಿಸ್ ಮಾಡಕ್ಕೂ ಸ್ಟಾರ್ಟ್ ಮಾಡ್ತಾಳೆ. ಏಕೆಂದ್ರೆ ಅವಳಿಗೆ ಅಂತ ಇರೋ ಫ್ರೆಂಡೇ ಅವನೊಬ್ಬ, ಅವನ ಹತ್ರನೇ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಿದ್ಲು. ಎಷ್ಟೇ ಆದ್ರೂ ಕೆಲ್ಸದವ್ರ ಜೊತೆ ಏನ್ ಹೇಳಿದ್ರು ಆ ಫೀಲ್ ಬರಲ್ಲ ಅಲ್ವಾ, ಅದರಿಂದ. ಆಮೇಲೆ ಒಂದಿನ ಆ ಪ್ರೊಡ್ಯೂಸರು ಸಕ್ಸಸ್ ಪಾರ್ಟಿ ಅಂತ ಅನ್ಬಿಟ್ಟು ಇನ್ವೈಟ್ ಮಾಡಿರ್ತಾರೆ. ಸರಿ ಅಂತ ಹೋಗ್ಬಿಟ್ಟು ಇವಳು ಅಂತ ಹೋಗಿ ನೋಡಿದ್ರೆ ಯಾರು ಇರಲ್ಲ. ಏನ್ ಸರ್ ಯಾರು ಬರ್ಲೇ ಇಲ್ಲ ಅಂತ ನಮ್ ಹೀರೋಯಿನ್ ಕೇಳಿದಾಗ ಅವ್ರಂತಾರೆ, ಸಾರಿ ಮಿನಿ, ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ, ಸಕ್ಸಸ್ ಪಾರ್ಟಿ ಇವತ್ತಲ್ಲ ಇನ್ನೊಂದ್ ದಿನ, ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ ನಾನು ಅಂತ ಅಂದ್ಬಿಟ್ಟು ಈ ತರ
ಯಾಕೆ ಮಾಡ್ತಿದೀನಿ ಅಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಅದೇ ಅದ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋಣ, ನಿಮ್ಗೇನು ನನ್ ಕಂಡ ಇಷ್ಟ ಇದೆಯಾ ಅನ್ನೋದ್ ವಿಷಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಿಮ್ ಈ ತರ ಕರ್ದೆ ಅಂತ ಹೇಳ್ತಾರೆ. ಹೇಳಾದ್ಮೇಲೆ ಆಗ ನಮ್ ಹೀರೋಯಿನ್ ಹೇಳ್ತಾಳೆ, ಒಂದ್ ನಿಮಿಷ ಸರ್, ನಿಜ ಹೇಳ್ಬೇಕು ಅಂದ್ರೆ ನನಗೆ ವೈನೇ ಇಷ್ಟ ಇಲ್ಲ. ಏಕೆಂದ್ರೆ ಇವರು ಯಾವಾಗ ನೋಡಿದ್ರು ಅವಳಿಗೆ ಇಷ್ಟ ಇದೆಯಾ ಇಲ್ವಾ ಅಂತ ಒಂದು ಪರ್ಮಿಷನ್ ಕೂಡ ಕೇಳಲ್ಲ. ನಿನ್ಗೆ ಇಷ್ಟ ಇದೆಯಾ ಇದ್ ಮಾಡ್ಲಾ ಅಂತ. ಅವರೇ ಒಂದು ವೈನ್ ಅಂತೆ ಅದಂತೆ ಅಂತ ಅವರೇ ಆರ್ಡರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದೇ ತರ ಇವಾಗ್ಲೂ ವೈನ್ ಕೊಟ್ಟಿರ್ತಾರೆ, ಬಟ್ ಇವಳಿಗೆ ಇಷ್ಟ ಇರಲ್ಲ. ಆಗ ಅಂತಾಳೆ, ನೀವ್ ಕೇಳ್ಬೋದು ನಾನು ಯಾಕೆ ಅದನ್ನ ಕುಡಿತಿದ್ದೆ ಇಷ್ಟ ಇಲ್ಲ ಅಂದ್ಮೇಲೆ. ನಂಗೆ ಅನಿಸ್ತಿತ್ತು ಕುಡಿತಾನಾರು ಇಷ್ಟ ಆಗುತ್ತೇನೋ ಅಂತ, ಬಟ್ ಆದ್ರೆ ನಿಜಲೂ ಹೇಳ್ತೀನಿ ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಇವಳು ಹೇಳ್ತಿರೋದ್ ನೋಡಿದ್ರೆ ಇಂಡೈರೆಕ್ಟ್ ಆಗಿ ನಿಮ್ ಕಂಡ್ರೆ ನನ್ಗೆ ಇಷ್ಟ ಆಗ್ತಾ ಇಲ್ಲ ನಂಗೆ ಹೇಳ್ತಾ ಇರ್ತಾಳೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅದೊಂದೆಲ್ಲ ಒಂದ್ ಕಾಲ. ನಿಮ್ ಪಕ್ಕದಲ್ಲಿ ಇದ್ದಾಗ ನಿಮ್ ಜೊತೆಲಿ ಇರ್ಬೇಕಾದ್ರೆ ಒಂಥರ ಬಟರ್ಫ್ಲೈ ಇತ್ತು, ಆ ಫೀಲ್ ಇತ್ತು. ಆದ್ರೆ ಈ ಸ್ವಲ್ಪ ದಿನದಿಂದ ನನಗೆ ಆತರ ಏನೂ ಇಲ್ಲ, ಎಲ್ಲ ಕೂಡ ನಾರ್ಮಲ್ ಆಗಿದೆ. ಈಗ ಈ ಸಿಚುವೇಶನ್ ತಗೊಳ್ಳಿ, ಸುತ್ತಮುತ್ತ ಒಂದೊಳ್ಳೆ ಜಾಗ, ಒಂದೊಳ್ಳೆ ರೆಸ್ಟೋರೆಂಟ್, ನೀವು ನನ್ ಮುಂದೆ ಕೂತಿದ್ದೀರಾ. ಈ ತರ ಇರೋ ಸಿಚುವೇಶನ್ ನನ್ಗೆ ಯಾವ ತರನು ಫೀಲ್ ಆಗ್ತಾ ಇಲ್ಲ, ಸಿಂಪಲ್ ಆಗಿ ನಾರ್ಮಲ್ ಆಗಿದ್ದೀನಿ ಅನ್ಬಿಟ್ಟು ಆನೆಸ್ಟ್ ಆಗಿ ಎಲ್ಲಾ ವಿಷಯ ಹೇಳ್ಬಿಡ್ತಾಳೆ. ಹೇಳ್ಬಿಟ್ಟು ಸಾರಿ ಸರ್, ನನ್ಗೆ ಅನ್ಸುತ್ತೆ ಇನ್ಮೇಲೆ ನಿಮ್ ಜೊತೆ ಕೆಲಸ ಮಾಡಕ್ಕಾಗಲ್ಲ ಅನ್ನೋ ವಿಷಯದಿಂದ ನನಗೆ ತುಂಬಾ ಬೇಜಾರಾಗ್ತಿದೆ. ಸೊ ಏನು ಮಾಡಕ್ಕಾಗಲ್ಲ, ಇದೇ ನಿಜ ಅಂತ ಹೇಳ್ತಾರೆ. ಅವಾಗ ಆ ಪ್ರೊಡ್ಯೂಸರ್ ಹೇಳ್ತಾರೆ, ಏ ಮಿನಿ, ನೀ ಯಾಕೆ ತುಂಬಾ ಮುಂದಕ್ಕೆ ಹೋಗ್ತಿದ್ಯಾ, ಒಂದ್ ನಿಮಿಷ ಇರು, ವರ್ಕ್ ಬೇರೆ, ಇದು ನನ್ನ ಲೈಫ್ ಬೇರೆ. ನಿನ್ನಂತ ಒಂದು ಟ್ಯಾಲೆಂಟ್ ಆಗಿರೋ ಒಂದು ರೈಟರ್ನ ನಾ ಬಿಡಕ್ಕಾಗಲ್ಲ, ಬಿಟ್ರು ನನ್ಗೆ ಮತ್ತೆ ಸಿಗೋದು ಇಲ್ಲ. ಇದನ್ನೆಲ್ಲ ನೀ ಕಂಪೇರ್ ಮಾಡಕ್ ಹೋಗ್ಬೇಡ, ಏನು ಸ್ವಲ್ಪ ಕಷ್ಟವಾಗಿರುತ್ತೆ, ನಾನು ಅದನ್ನ ಹ್ಯಾಂಡಲ್ ಮಾಡೋದ್ ಕಲ್ತ್ಕೋತೀನಿ ಅಂತ ಒಂದು ತುಂಬಾ ಮೆಚೂರ್ ಆಗಿ ಮಾತಾಡ್ತಾರೆ. ಅಟ್ಲೀಸ್ಟ್ ಇವಾಗ್ಲಾರು ನಿಮ್ಗೆ ವೈನ್ ಇಷ್ಟ ಇಲ್ಲ ಅಂತ ಹೇಳಿದ್ರಲ್ಲ, ಒಂದ್ ನಿಮಿಷ ಸರಿ ಬಿಯರ್ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬಿಯರ್ ಆರ್ಡರ್ ಮಾಡಕ್ಕೆ ಅಂತ ಹೋಗ್ತಾರೆ. ಹೋಗ್ಬಿಟ್ಟು ತಿರುಗ್ಬಿಟ್ಟು ನಿಮ್ಗೆ ಬಿಯರ್ ಇಷ್ಟ ಅಲ್ವಾ ಅಂತ ಕೇಳ್ತಾರೆ. ಆಗ ಅವಳು ಕೂಡ ಹೇಳ್ತಾಳೆ ನನಗೆ ಇಷ್ಟ ಅಂತ. ಹಿಂಗೆ ಇವರಿಬ್ರು ನಗಾಡ್ಕೊಂಡು ಅದು ಸಿಚುವೇಶನ್ ನ ನಾರ್ಮಲ್ ಆಗಿ ಸ್ಮೂತ್ ಆಗಿ ಹೋಗ್ಬಿಡುತ್ತೆ. ಆದ್ರೆ ಇವಳು ಅನ್ಕೋತಾ ಇರ್ತಾಳೆ, ಅಲ್ಲ ಯಾಕೆ ಇವ್ರ ಕಂಡ್ರೆ ನನ್ಗೆ ಇಷ್ಟ ಆಗ್ಲಿಲ್ಲ, ಮುಂಚೆ ಇವ್ರನ್ನ ನೋಡ್ದಾಗ ತರ ಫೀಲ್ ಆಗ್ತಿತ್ತಲ್ಲ, ಇವಾಗ ಯಾಕೆ ಆಗ್ತಿಲ್ಲ ಅಂತ ಅನ್ಬಿಟ್ಟು ಇವಾಗ ಅವಳಿಗೆ ಅರ್ಥ ಆಗುತ್ತೆ ಹೀರೋ ಮೇಲೆ ಫೀಲಿಂಗ್ ಬರಕ್ ಸ್ಟಾರ್ಟ್ ಆಗೋಯ್ತು ಅಂತ. ಆಮೇಲೆ ಹಿಂಗೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಾಗ ಅವಳ ಬ್ಯಾಗ್ ಅಲ್ಲಿ ಒಂದ್ ನೆಕ್ಲೆಸ್ ಕೊಟ್ಟಿರ್ತಾನೆ ನಮ್ ಹೀರೋ. ಅದನ್ನ ನೋಡಿದಾಗ ಅದ್ರೊಳಗೆ ಒಂದು ಲೆಟರ್ ಇರುತ್ತೆ. ಅದ್ರಲ್ಲಿ ಏನ್ ಬರ್ದಿರುತ್ತೆ ಅಂದ್ರೆ, ನಿನ್ ಲೈಫ್ ಅಲ್ಲಿ ನಡೆಯೋ ಎಲ್ಲಾ ಮೂಮೆಂಟ್ಲು ನಾನ್ ನಿನ್ ಜೊತೆನೆ ಇರ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಬರ್ದಿರುತ್ತೆ. ಈ ಲೆಟರ್ ಅದನ್ನೆಲ್ಲ ನೋಡಿದ್ದೆ ಅವಳಿಗೆ ಇನ್ನೂ ಬೇಜಾರಾಗ್ಬಿಡುತ್ತೆ. ಹೀರೋನ ತುಂಬಾ ಮಿಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಮೇಲೆ ಅದನ್ನೆಲ್ಲ ನೋಡ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲೋ ಹೋಗ್ತಾ ಇರ್ತಾಳೆ. ಹೋಗ್ಬೇಕಾರೆ ಒಂದ್ ಅಂಗಡಿ ಇರುತ್ತೆ, ಅದು ಬೊಕ್ಕೆ ಶಾಪು. ಆ ಶಾಪ್ ಒಳಗ್ ನೋಡಿದ್ರೆ ಫುಲ್ ಫ್ಲವರ್ಸ್ ಎಲ್ಲ ಇರುತ್ತೆ. ಅವ್ನ್ ಹೀರೋ ಯಾವಾಗ್ಲೂ ಒಂದ್ ಫ್ಲವರ್ ನ ತಗೋ ಬರ್ತಾ ಇರ್ತಾನೆ. ಅದ್ ಅಲ್ಲೇ ಇರುತ್ತೆ, ಅದನ್ನ ನೋಡ್ತಾ ನಿಂತ್ಕೋತಾಳೆ. ಸಡನ್ ಆಗಿ ನೋಡಿದ್ರೆ ನಮ್ ಹೀರೋ ಆ ಒಳಗಡೆಯಿಂದ ಬರ್ತಾನೆ. ಇದನ್ನ ನೋಡಿದ್ರೆ ಶಾಕು, ಅವ್ನ್ US ಇಂದ ಬಂದ್ಬಿಟ್ಟು ಅನ್ಸುತ್ತೆ. ಬಂದಿದ್ದು ಇಬ್ರು ಹೋಗ್ಬಿಟ್ಟು ಚಾಕ್ಲೇಟ್ ಗಿಕ್ಲೇಟ್ ಎಲ್ಲ ತಂದಿರ್ತಾನೆ ಇವಳಿಗೆ ಅಂತ ಬಿಟ್ಟು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಸಡನ್ ಆಗಿ ಬಂದು ಹತ್ರಕ್ಕೆ ಬರ್ತಾ ಇರ್ತಾನೆ ಕ್ಲೋಸ್ ಆಗಿ. ಇದನ್ನ ನೋಡಿದ್ರೆ ಅವಳಿಗೆ ಭಯ ಆಗ್ತಿರುತ್ತೆ, ಅಲ್ಲ ಅರ್ಜೆಂಟಲಿ ಫೀಲಿಂಗ್ ಕಂಟ್ರೋಲ್ ಮಾಡಕ್ಕಾಗದೆ ಏನಾರ ಮಾಡ್ಬಿಡ್ತಾನೋ ಅಂತ ಎದುರ್ಕೋತಾ ಇರ್ತಾಳೆ. ಬಟ್ ಆದ್ರೆ ಅವ್ನ್ ತುಂಬಾ ಕಂಟ್ರೋಲ್ ಆಗಿ ಇರ್ತಾನೆ. ಬಂದ್ ಕೂತ್ಕೊಂಡ್ಬಿಟ್ಟು, ನೀನೇನು ವಿಷಯ ಕೇಳ್ದೆ, ನೀನು ತೇಂಗ್ ಹತ್ರ ಕಮಿಟ್ ಆಗಿದ್ಯಂತೆ, ಇದನ್ ಕೇಳಿದ್ದೆ ನಾ ರೋಡಲ್ಲಿ ನಿಂತ್ಕೊಂಡು ಕಿಚ್ಚಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಪಕ್ಕ ಇರೋರೆಲ್ಲ ಏನ್ ಇವನು ಅಂತ ನಾನ್ ನೋಡ್ತಾ ಇದ್ರು. ಬಟ್ ಆದ್ರೆ ನಿಜಾಲು ಹೇಳ್ತೀನಿ, ತುಂಬಾ ಖುಷಿ ಆಗ್ತಿದೆ, ನಿನ್ ನೋಡಿದ್ರೆ ನಂಗೆ ತುಂಬಾ ಪ್ರೌಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅವ್ನ ತಲೆ ಎಲ್ಲ ಅವಳ ತಲೆ ಎಲ್ಲ ಸೌರಿ ಮಾತಾಡ್ಕೊಂಡು ಇದ್ ಮಾತಾಡ್ತಾರೆ ಇಬ್ರು. ಇಲ್ಲಿ ಏನಂದ್ರೆ ನಮ್ ಹೀರೋ ತುಂಬಾ ನಾರ್ಮಲ್ ಆಗಿರ್ತಾನೆ, ಬಟ್ ಇವಳಿಂದಾನೇ ಅವಳನ್ನ ನಾರ್ಮಲ್ ಆಗಿ ಇರಕ್ ಆಗ್ತಿರಲ್ಲ. ಆಮೇಲೆ ಸರಿ ನಡಿ ಒಂದ್ ಜಾಗಕ್ಕೆ ಹೋಗ್ಬೇಕು, ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಬ ಅಂತಾನೆ. ಎಲ್ಲಿಗೆ ಅಂದ್ಬಿಟ್ಟು ನೆಕ್ಸ್ಟ್ ಸೀನಲ್ಲಿ ಎಲ್ಲಿ ಅಂತ ತೋರಿಸ್ತಾರೆ. ಅದೇ ಅವ್ರ ರೆಸ್ಟೋರೆಂಟ್ ಇರುತ್ತಲ್ಲ, ಆ ಲೇಡಿಗೆ ಬರ್ತ್ಡೇ ಇರುತ್ತೆ ಇವತ್ತು. ಅವ್ರಿಗೆ ಕೇಕ್ ಎಲ್ಲ ಕಟ್ ಮಾಡಕ್ಕೆ ಹೋಗಿರ್ತಾರೆ. ಹೋದಾಗ ಹಿಂಗೆ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಕೇಳ್ತಾಳೆ, ಎಲ್ಲಿ ಅಣ್ಣ ಎಲ್ಲಿ ಕಾಣ್ತಾನೆ ಇಲ್ಲ ಅಂತ. ಅವಾಗ ಅವ್ರಂತಾರೆ, ಅವ್ರೆಲ್ಲಿ ನನ್ ಬರ್ತ್ಡೇ ಅನ್ನೋದು ಗೊತ್ತಿಲ್ಲದೆ ಅವ್ರ ಮನೆಗೆ ಹೋಗೋರೆ, ಅವ್ರ ಮನೆಯವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ. ಆಹಾ ಏನ್ ಬುದ್ಧಿ, ನೀನೆಲ್ಲಾ ಮದ್ವೆನೆ ಮಾಡ್ಕೊಂಬೇಡ, ಎಲ್ಲ ಅಷ್ಟೇ ಅಂತ ಅನ್ಕೊಂಡ್ ಗೊಣಗಾಡ್ತಾ ಇರ್ತಾರೆ. ಆದ್ರೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಲೈಟ್ ಎಲ್ಲ ಆಫ್ ಆಗ್ಬಿಡುತ್ತೆ. ಏನಪ್ಪಾ ಅಂತ ನೋಡಿದ್ರೆ ಅವ್ರ ಹಸ್ಬೆಂಡ್ ಗಿಟಾರ್ ಎಲ್ಲ ಇಟ್ಕೊಂಡು ಹಾಡ್ಕೊಂಡೆಲ್ಲ ಬರ್ತಾರೆ. ಬಂದ್ಬಿಟ್ಟು ಒಂದ್ ರಿಂಗ್ ನ ಅವ್ರ ಕೈಗೆ ಹಾಕ್ತಾರೆ. ಅದನ್ನ ಹಾಕ್ದಾಗ, ಯೋ ಏನಿದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನ್ ತಗೊಂಡ ಅಂದಾಗ, ಅದು ಏನಿಲ್ಲ ನಮ್ಮ ಅಮ್ಮ ಕಾರ್ಡಲ್ಲಿ ಸ್ವೈಪ್ ಮಾಡ್ಬಿಟ್ಟೆ ಅಂತ ಅಂತಾರೆ. ಅಯ್ಯಯ್ಯೋ ಅಂತ ಅಂದ್ಬಿಟ್ಟು ಹಿಂಗೆ ಗೊಣಗಾಡ್ಕೊಂಡು ಸ್ವಲ್ಪ ಹಂಗೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ. ಇವರೆಲ್ಲ ಹಿಂಗ್ ನಗಾಡ್ತಾ ಇರೋದು ಅರೇಂಜ್ಮೆಂಟ್ ಮಾಡಿದ್ದೆ ನಮ್ ಹೀರೋ. ಇವ್ರು ನಗಾಡ್ತಾ ಇರೋದ್ನ ನಮ್ ಹೀರೋಯಿನ್ ಪಕ್ಕದಲ್ಲಿ ನಿಂತ್ಕೊಂಡು ನಮ್ ಹೀರೋನೇ ನೋಡ್ತಾ ಇರ್ತಾಳೆ. ಆಮೇಲೆ ಹಂಗೆ ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಆದಾಗ ಇವಳು ಸ್ಟುಡಿಯೋ ಇರುತ್ತಲ್ಲ, ಅಲ್ಲಿಗೆ ಸರ್ಪ್ರೈಸ್ ಆಗಿ ಹೋಗೋಣ
ಅಂತ ಅಂದ್ಬಿಟ್ಟು ಇವಳು ಹೋಗ್ತಾರೆ. ಹೀರೋ ಸರ್ಪ್ರೈಸ್ ಆಗಿ ಒಂದು ವಿಷಯ ಮಾಡ್ತಾನೆ. ಏನು ಅಂದ್ರೆ ಒಂದು ಹುಡುಗಿನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆ ಹುಡುಗಿ ನಾರ್ಮಲ್ ಆಗಿ ಬಂದ್ಬಿಟ್ಟು ಮಾತಾಡ್ತಿರುತ್ತೆ. ಆದ್ರೆ ನಮ್ ಹೀರೋಯಿನ್ ಅದ್ ನೋಡಿದ್ದೆ ಶಾಕು, ಇವನ್ ಲೈಫ್ ಅಲ್ಲಿ ಒಂದು ಹುಡುಗಿನ ಅಂತ. ಅದನ್ನ ನೋಡ್ಬೇಕಾದ್ರೆ ಆ ಹುಡುಗಿ ನಾರ್ಮಲ್ ಆಗಿ ಹಾಯ್ ಬಾಯ್ ಅಂತೆಲ್ಲ ಹೇಳುತ್ತೆ. ಬಟ್ ನಮ್ ಹೀರೋಯಿನ್ ಹತ್ರ ಅದನ್ನ ಒಂದು ತೋರ್ಸ್ಕೊಳ್ದೆ ಇರಕ್ ಆಗ್ತಿರಲ್ಲ. ಹಿಂಗೂ ಕಷ್ಟಪಟ್ಬಿಟ್ಟು ನಕ್ಕೊಂಡೇ ಮ್ಯಾನೇಜ್ ಮಾಡ್ತಿರ್ತಾಳೆ. ಆಮೇಲೆ ಅವ್ರೇನೋ ವರ್ಕ್ ಇದೆ ಅಂದ್ಬಿಟ್ಟು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕೆಲಸ ಮಾಡ್ತಾ ಮಾತ್ರ ನಮ್ ಹೀರೋಯಿನ್ ಕಡೆ ತಿರುಗು ನೋಡಲ್ಲ. ಅವ್ನ್ ಪಡುವ ಏನೋ ತುಂಬಾ ಫೋಕಸ್ ಆಗಿರ್ತಾನೆ. ಇವಳು ಹಿಂಗೆ ಕೂತ್ಕೊಂಡು ಗುರು ಅಂತ ನೋಡ್ಕೊಂಡ್ ಕೂತಿರ್ತಾಳೆ. ಆ ಹುಡುಗಿ ನೋಡ್ಬಿಟ್ಟು ಏನಾಯ್ತು ಅಂತ ಅಂದಾಗ ಏನಿಲ್ಲ ಅಂತ ಅಂದ್ಬಿಟ್ಟು ಏನು ಗೊತ್ತಿಲ್ಲ ಅನ್ನಂಗೆ ಮ್ಯಾನೇಜ್ ಮಾಡ್ಕೊಂಡು ನಗಾಡ್ಕೊಂಡೆ ಮ್ಯಾನೇಜ್ ಮಾಡ್ತಿರ್ತಾಳೆ ಹಂಗೆ. ಆಮೇಲೆ ಮನೆಗ್ ಬಂದ್ಮೇಲೆ ಹಿಂಗೆ ಏನೋ ಕೆಲಸ ಎಲ್ಲ ಮುಗಿಸ್ಬಿಡ್ತಾಳೆ. ಸರಿ ಮನಿಕೊಳ್ಳೋಣ ಅಂತಂದ್ರೆ ಅವಳಿಗೆ ನಿದ್ದೆನೆ ಬರ್ತಿರಲ್ಲ. ಏನೋ ಒಂಥರ ಹಿಂಸೆ ಆಗ್ತಿರುತ್ತೆ. ಮೈಂಡ್ ಫೋಕಸ್ಡ್ ಆಗೇ ಇರಲ್ಲ. ಆದ್ರಿಂದ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹೀರೋಗೆ ಒಂದು ಮೆಸೇಜ್ ಹಾಕ್ತಾಳೆ, ಎಲ್ಲಾರು ಈಚೆ ಕಡೆ ಹೋಗೋಣ ಊಟಕ್ಕೆ ಏನೋ ತಿನ್ಕೊಂಡ್ ಬರೋಣ ಅಂತ. ಅವಾಗ ಅದ್ ಏನ್ ಮೆಸೇಜ್ ಬಂತು ಗೊತ್ತಿಲ್ಲ. ಸಡನ್ ಆಗಿ ಓಡೋಗ್ಬಿಟ್ಟು ಎಲ್ಲಾ ಬಟ್ಟೆ ಈಚೆಗೆ ಹಾಕ್ತಿರ್ತಾಳೆ. ಈಚೆಗೆ ಹಾಕ್ಬಿಟ್ಟು ಎಲ್ಲಾನು ಹಾಕಿ ಚೆಕ್ ಮಾಡ್ತಿರ್ತಾಳೆ. ಯಾವಾಗ್ಲೂ ಯಾವ್ದೋ ಒಂದ್ ಬಟ್ಟೆನ ನೋಡ್ಬಿಟ್ಟು ಸುಮ್ನೆ ಚೇಂಜ್ ಮಾಡ್ಬಿಟ್ಟು ಹಾಕೊಂಡ್ ಹೋಗ್ತಿದ್ದಾಳು. ಇವತ್ ಮಾತ್ರ ಯಾವ್ದ್ ಚೆನ್ನಾಗಿದ್ಯೋ ಅದನ್ನ ಮಾತ್ರ ಮ್ಯಾಚ್ ಆಗಂಗೆ ನೋಡಿ ಹಾಕೊಂಡ್ ಹೋಗ್ತಾಳೆ. ಹಿಂಗೆ ನೇರ ಸ್ಟುಡಿಯೋಗೆ ಹೋಗ್ತಾಳೆ. ಸ್ಟುಡಿಯೋಗೆ ಹೋದ್ರೆ ಅವನೇ ಹೇಳಿದ್ನೇನು ಇಲ್ಲೇ ಬಂದ್ ತಿನ್ನೋಣ ಅಂತ, ಇಲ್ಲೇ ತಗೊಂಡ್ಬಿಡು ಅಂತ. ಸರಿ ಅಂದ್ಬಿಟ್ಟು ಎಲ್ಲ ಪಾರ್ಸಲ್ ತಗೊಂಡ್ ಹೋಗಿರ್ತಾಳೆ. ನೋಡಿದ್ರೆ ಅಲ್ಲೇ ಆ ಹುಡುಗಿ ಕೂತಿರ್ತಾಳೆ. ಇದದ್ ನೋಡಿದ್ದೆ ಇವಳು ಏನ್ ಅನ್ಕೊಂಡ್ ಬಂದಿರ್ತಾಳೆ, ಜಾಲಿಯಾಗಿ ಇಬ್ರು ಮಾತಾಡ್ಕೊಂಡ್ ತಿನ್ಬೋದು ಅನ್ಕೊಂಡ್ ಬಂದಿರ್ತಾಳೆ. ಅಲ್ಲಿ ನೋಡಿದ್ರೆ ಅವಳು ಅಲ್ಲೇ ಕೂತಿರೋದು ಅಂದ್ಬಿಟ್ಟು ಸ್ವಲ್ಪ ಮೂಡ್ ಆಫ್ ಆಗ್ಬಿಡುತ್ತೆ. ಆಮೇಲೆ ಇವರಿಬ್ರು ಹಂಗೆ ಫುಲ್ ಸಿನ್ಸಿಯರ್ ಆಗಿ ಕೆಲಸ ಮಾಡ್ಕೊಂಡ್ ಕೂತಿರೋದು ಇವಳಿಗೆ ತಡೆಯಕ್ ಆಗ್ತಿರಲ್ಲ. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹಂಗೆ ಸುತ್ತಮುತ್ತ ಓಡಾಡ್ತಾ ಎಲ್ಲಾನು ಚೆಕ್ ಮಾಡ್ತಾ ಇರ್ತಾಳೆ. ಆಗ ಅಲ್ಲೊಂದ್ ಕ್ಯಾಮ್ರಾ ಇರುತ್ತೆ, ಅದ್ ಎತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಆ ಹುಡುಗಿ ನೋಡ್ಬಿಟ್ಟು ಅಕ್ಕ ಪ್ಲೀಸ್ ಅಕ್ಕ, ಅದು ಸ್ವಲ್ಪ ನಮ್ದು ವರ್ಕ್ ಪ್ರೊಫೆಷನಲ್, ಏನಾರ ಆಗ್ಬಿಟ್ರೆ ತುಂಬಾ ಕಷ್ಟ ಸಿಗಲ್ಲ, ಸ್ವಲ್ಪ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತಂತಾರೆ. ಓ ಹೌದಾ, ಸಾರಿ ಅಂದ್ಬಿಟ್ಟು ಇಟ್ಬಿಡ್ತಾಳೆ ವಾಪಸ್ಸು. ಹಿಂಗೆ ಮುಂದಕ್ಕೆ ಹೋಗ್ಬಿಟ್ಟು ಒಂದು ಫ್ರೇಮ್ ಇರುತ್ತೆ, ಅದನ್ನ ಎತ್ಕೊಂಡ್ರೆ ಅಕ್ಕ ಅದು ಕೂಡ ನಮ್ದು ವರ್ಕ್ ಗೆ ತುಂಬಾ ಬೇಕಾಗಿರೋದೆ, ಪ್ಲೀಸ್ ಅಕ್ಕ ಅಂತ ಕೇಳ್ಕೊಳ್ತಾ ಇರುತ್ತೆ. ಅವಾಗ ಸರಿ ಇನ್ನೇನು ಅಜೀಬ್ ಆಗಿದ್ದು ತೋರ್ಸ್ಕೊಬಾರ್ದು ಅಂತ ಅಂದ್ಬಿಟ್ಟು ಸಾಕು, ಇನ್ನೆಷ್ಟು ಅವಮಾನ ಆಗ್ಬೇಕು ಅಂದ್ಬಿಟ್ಟು ವಾಪಸ್ ಹೋಗಿ ಕುತ್ಕೊಂತಾಳೆ. ಆದ್ರೆ ಇವ್ರಿಬ್ರು ಮಾತ್ರ ಮಾತಾಡ್ಕೊಂಡು ನಗ್ತಾನೆ ಇರ್ತಾರೆ ಏನೋ ವಿಷಯ ಇಟ್ಕೊಂಡು. ಇವ್ರು ನಮ್ ಹೀರೋನ್ಗೆ ಅದನ್ನ ನೋಡಕ್ಕೆ ಆಗ್ತಿರಲ್ಲ. ಸ್ವಲ್ಪ ಆದ್ಮೇಲೆ ನಮ್ ಹೀರೋ ಫ್ರೆಂಡ್ ಒಬ್ಬ ಇರ್ತಾರಲ್ಲ, ಅವರು ಬರ್ತಾರೆ. ಬಂದ್ಮೇಲೆ ಎಲ್ಲ ಕುತ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ನಮ್ ಹೀರೋ ಮೇನ್ ಆಗಿ ಅವಳಿಗೆ ಸರ್ವ್ ಮಾಡೋದ್ರಲ್ಲೇ ತುಂಬಾ ಇಂಪಾರ್ಟೆಂಟ್ ಕೊಡ್ತಾ ಇರ್ತಾನೆ. ಯಾರಿಗೂ ಎಲ್ಲಾದ್ರು ಫಸ್ಟ್ ಯಾವಾಗ್ಲೂ ನಮ್ ಹೀರೋಯಿನ್ಗೆ ಆಗ್ತಿರೋದು. ಆದ್ರೆ ಇವಾಗ ಮಾತ್ರ ಅವಳಗ್ ಕಳ್ಸಿ ನಮ್ನ ಅವ್ನ ಫ್ರೆಂಡ್ಗೆ ಹಾಕ್ಬಿಟ್ಟು ಅವನ್ಗೆ ಹಾಕಕ್ ಬಂದಾಗ ಇವಳೇ ಬೇಡ ಅಂತ ಅನ್ಬಿಟ್ಟು ಅದೇ ಇಸ್ಕೊಂಡು ಇವಳೇ ಹಾಕೊಂತಾಳೆ. ಇವ್ರ ಗುಂಪಲ್ಲಿ ಯಾವಾಗ್ಲೂ ಹೆಂಗೆ ಅಂದ್ರೆ ಯಾರು ಇರ್ಲಿ, ಈ ಎಷ್ಟ್ ಜನ ಇದ್ರ ಪರವಾಗಿಲ್ಲ, ಇವ್ರಿಬ್ರು ಇರೋದ್ರಿಂದ ಯಾರು ಇಲ್ಲ ಅಂತ ಅನ್ಬಿಟ್ಟು ಯಾವಾಗ್ಲೂ ಅಲ್ಟೆ ಹೊಡಿತಾನೆ ಇರ್ತಾರೆ. ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ಆ ಲೆವೆಲ್ ಇರ್ತಿದವರು ಇವತ್ತು ಆ ತರ ಫೀಲ್ ಆಗ್ತಿರುತ್ತೆ ಇವಳಿಗೆ. ಇವಳು ಕಂಡ್ರೆ ಯಾರಿಗೂ ಗೊತ್ತಿಲ್ಲ ಅನ್ನಂಗೆ ಫೀಲ್ ಮಾಡ್ತಿರ್ತಾಳೆ. ಒಂಥರ ಕಂಫರ್ಟಬಲ್ ಆಗೇ ಇರಲ್ಲ. ಆಮೇಲೆ ಸರಿ ಟೀಚರ್ ಬಂದು ನಿಂತ್ಕೊಂಡಿದ್ದಾಗ ಆ ಹುಡ್ಗಿನು ಹೀರೋನು ಬರ್ತಾ ಇರೋ ಸೌಂಡ್ ಕೇಳುತ್ತೆ. ಸರಿ ಅವ್ರು ಬಂದ್ರೆ ಏನಾರ ಅನ್ಕೋತಾರೆ ಅಂದ್ಬಿಟ್ಟು ಅಲ್ಲೊಂದ್ ಕಾರ್ ಇರುತ್ತೆ, ಆ ಕಾರ್ ಹತ್ರ ಹೋಗ್ಬಿಟ್ಟು ಸಂದಿಲ್ ಅವನ್ಸ್ಕೊಂತಾಳೆ. ಆಮೇಲೆ ಆ ಹುಡ್ಗಿ ಹೇಳ್ತಾ ಇರತ್ತೆ, ಯಾವತ್ತು ನನ್ಗೆ ಹೇಳ್ತೀಯ ನೀನ್ ನನ್ ಕಂಡ್ರೆ ಇಷ್ಟ ಇದೆ ಅಂತ. ನೋಡಿ ಇವಾಗ್ಲಾರು ನನ್ ಕಂಡ್ರೆ ಇಷ್ಟ ಇದೆಯಾ ಹೇಳ್ಬಿಡು ಅಂತ ಅಂದ್ಬೇಕಾರೆ ನಮ್ ಹೀರೋ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನೋಡು ನಾನು ತುಂಬಾ ವರ್ಷದಿಂದ ಕಾಯ್ತಾನೆ ಇದೀನಿ ನಿನ್ಗೆ ಯಾವಾಗ ಪ್ರಪೋಸ್ ಮಾಡ್ತೀಯ ಅಂತ. ನಾನು ತುಂಬಾ ಹೊತ್ತಾಯ್ತು ಅಂದ್ರೆ ನಾನು ವೆಯ್ಟ್ ಮಾಡಕ್ಕಾಗಲ್ಲ, ನೋಡು ಮಿಸ್ ಮಾಡ್ಬಿಡ್ತೀಯ ಒಳ್ಳೆ ಹುಡುಗಿನ ಅಂತ ಆ ಹುಡುಗಿ ಹೇಳ್ತಿರುತ್ತೆ. ಆಗ ನಮ್ ಹೀರೋ ಇವಾಗೆಲ್ಲ ಅದ್ ಬೇಡ, ನಡಿ ಮನೆಗೆ ಹೋಗು ಅಂತ ಅಂದ್ಬಿಟ್ಟು ಕ್ಯಾಬ್ ಹತ್ತಿಸ್ಬಿಟ್ಟು ಕಳಿಸ್ತಾ ಇರ್ತಾನೆ. ಒಂದು ಕೂಡ ರೆಸ್ಪಾಂಡೇ ಕೊಡಲ್ಲ ನೆಟ್ವಾಗಿ ಹೀರೋ. ಈ ಕಡೆ ನಮ್ ಹೀರೋಯಿನ್ ಅದನ್ನ ಕೇಳಿಸ್ಕೊಂಡು ಅಷ್ಟು ಹೋಗಿ ಮನೆಗೆ ಎತ್ತಿ ಕುಣಿಕಂತ ಇರ್ತಾಳೆ ಕೂತ್ಕೊಂಡು ಅಲ್ಲೇ. ಅವಳು ಹೋದ್ಮೇಲೆ ನಮ್ ಹೀರೋ ಸರಿ ಈಚೆ ಬಾ ಅಂತಂತಾನೆ. ಗೊತ್ತಾಗ್ಬಿಡ್ತು ಅನ್ಸುತ್ತೆ ಅವನ್ಗೆ. ಆಗ ಯಾನಿಕ್ಕಿದಲ್ಲ, ಯಾಕೆ ಬೇಕಿತ್ತಿದಲ್ಲ ಅಂದಾಗ ಇಲ್ಲ ಇಬ್ರು ಬಂದ್ರಿ ಸಡನ್ ಆಗಿ, ಅವಾಗ ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ಅದಕ್ಕೆ ಹೋಗ್ಬಿಟ್ಟೆ ಒಳಗೆ ಅಂತ ಅಂತಾಳೆ. ಆಮೇಲೆ ಹಿಂಗೆ ಇಬ್ರು ಮಾತಾಡ್ಬೇಕಾರೆ ಸರಿ ಇರು ಕ್ಯಾಬ್ ಬುಕ್ ಮಾಡ್ತೀನಿ ಹೋಗು ಅಂತ ಅಂದಾಗ ಇಲ್ಲ ಬೇಡ ಒಂದ್ ವಾಕ್ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕರೀತಾಳೆ. ಸರಿ ಇನ್ನೇನು ಅಂತ ಅಂದ್ಬಿಟ್ಟು ವಾಕೆಲ್ಲ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಹೋಗ್ಬೇಕಾರೆ ನಮ್ ಹೀರೋನು ಸ್ವಲ್ಪ ಕಾಲ್ ಹಾಕಕ್ ಟ್ರೈ ಮಾಡ್ತಾಳೆ. ಅಲ್ಲ ಒಂದ್ ವಿಷಯ, ಅವಳು ಕೇಳ್ದಂಗೆ ನಾನು ನನ್ನ ಡೇಟ್ ಮಾಡ್ತೀಯ ಅಂತ ಕೇಳಿದ್ರೆ ನೀ ಏನಂತೀಯ ಅಂದಾಗ ನಾನು ಅಂತ ಹೇಳ್ತೀನಿ ಅಂತಾನೆ. ಇದನ್ ಕೇಳಿದ್ರೆ ಅವ್ರು ಶಾಕ್ ಆಗುತ್ತೆ. ಯಾಕೆ ಅಂದಾಗ ನೀನೇ ಹೇಳ್ದಲ್ಲ ನಾವಿಬ್ರು ಡೇಟ್ ಮಾಡಿದ್ರೆ ಅದು ಬ್ರೇಕಪ್ ಮಾಡಕ್ಕಾಗಲ್ಲ, ಬ್ರೇಕಪ್ ಮಾಡ್ಬಿಟ್ರೆ ನಾವಿಬ್ರು ಇರೋ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತೀವಿ, ಅವಾಗ ಇಬ್ರಿಗೂ ಅಡ್ಜಸ್ಟ್ ಆಗಲ್ಲ ಅದು ಅಂತ. ಅದನ್ನ ಕೇಳ್ಬಿಟ್ಟು ಹೌದಲ್ಲ ನಾನೇ ತಾನೇ ಹೇಳಿದ್ದು ನಾನೇ ಅಂತ ಅಂದ್ಬಿಟ್ಟು ಗೊಣಿಕೋತಿರ್ತಾಳೆ. ಹಂಗ ಅಂದ್ಬಿಟ್ಟು ಇವಳಿಗೆ ಅನಿಸ್ತಾ ಇರುತ್ತೆ, ನೀನು ನಾ ಹೇಳ ಇವನು ನನ್ನಿಂದ ದೂರ ಆಗ್ತಾವನಲ್ಲ ಅಂತ ಅವಳಿಗೆ
ಫೀಲಿಂಗ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸರಿ ಒಳಗ್ ಹೋಗು ನಾ ಹೋಗ್ತೀನಿ ಅಂತ ನಮ್ ಹೀರೋ ಹೇಳ್ತಾನೆ. ಆಗ ಇವಳು ಅವ್ನು ಕತ್ತಲ್ಲಿ ಸ್ಕ್ರಾಫ್ ಇಲ್ದದ್ ನೋಡ್ಬಿಟ್ಟು ಎಷ್ಟು ಚಳಿ ಇದೆ, ನೀ ಏನ್ ಹಿಂಗೆ ತಿರುಗ್ತಾ ಇದೀಯಾ, ಸ್ಕ್ರಾಫ್ ಹಾಕು ಅಂತ ಹೇಳಿಲ್ಲ ಅಂತ ಅನ್ಬಿಟ್ಟು ಅವಳು ಕತ್ತಲ್ಲಿ ಇರೋದನ್ನ ತೆಗೆದ್ಬಿಟ್ಟು ಹಾಕ್ತಾಳೆ. ಹಾಕ್ದಾಗ ಕತ್ತನ ಬೆಚ್ಚಿಗಿಟ್ಕೋ, ಅದರಿಂದ ಕೋಲ್ಡ್ ಆಗಲ್ಲ ಅಂತ ಏನೋ ಹೇಳ್ತಿರ್ತಾಳೆ. ಆವಾಗ ನಮ್ ಹೀರೋ ಇದು ನಾ ಮಾಡೋದು, ನೀ ನನಗೆ ಕೊಡ್ತಿದೀಯಾ ಅಂತಾನೆ. ಆಗ ಸರಿ ಅಂತ ಅಂದ್ಬಿಟ್ಟು ಅವನು ಬಾಯ್ ಅನ್ಬಿಟ್ಟು ಹೋಗ್ತಾ ಇರ್ತಾನೆ. ಅವ್ನು ಹೋದ್ಮೇಲೆ ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇವಳು ಕಣ್ಣಿಂದಾನೇ ಅರ್ಥ ಆಗುತ್ತೆ ಅವಳು ಎಷ್ಟು ಫೀಲಿಂಗ್ಸ್ ಇದೆ, ಫೀಲಿಂಗ್ಸ್ ಓವರ್ ಫ್ಲೋ ಆಗ್ತಾ ಇದೆ ಅಂತ. ಆಮೇಲೆ ಮನೆಗೆ ಹೋದ್ಮೇಲೆ ಅವಳಿಗೆ ನಿದ್ದೆನೆ ಬರ್ತಿರಲ್ಲ, ಒಂಥರ ಮೈಂಡ್ ಚೆನ್ನಾಗಿ ಓಡ್ತಾನೆ ಇರಲ್ಲ. ಹೇಳ್ಬೇಕು ಅಂದ್ರೆ ಕನ್ಫ್ಯೂಷನ್ ಇರ್ತಾಳೆ. ಏನ್ ಮಾಡೋದು ಗೊತ್ತಾಗದೆ ಒಂದು ರೆಸ್ಟೋರೆಂಟ್ ಇರುತ್ತೆ, ಫೇಮಸ್ ರೆಸ್ಟೋರೆಂಟ್, ಅದನ್ನ ಫೋನ್ ಮಾಡ್ಬಿಟ್ಟು ಒಂದು ಮೆಸೇಜ್ ಹಾಕ್ತಾಳೆ ನಮ್ ಹೀರೋಗೆ, ಅದಕ್ಕೆ ಬರಕ್ ಹೇಳಿ. ಸರಿ ಅಂತ ಅಂದ್ಬಿಟ್ಟು ಅವನು ಬರ್ತಾನೆ. ಬಂದಾಗ ಇವಳು ನೋಡಿದ್ರೆ ಫುಲ್ ರೆಡಿ ಆಗ್ಬಿಟ್ಟು ಟಿಪ್ ಟಾಪ್ ಆಗೆಲ್ಲ ಬಂದ್ ಕೂತ್ಕೊಂಡಿರ್ತಾಳೆ. ಏನು ಬರಕ್ ಹೇಳ್ದಲ್ಲ, ಏನ್ ವಿಚಾರ ಅಂತ ಕೇಳಿದಾಗ, ಅಲ್ಲ ಇದು ವಿಷಯನ ಏನ್ ನಿನ್ಗೆ ಹೇಳಲಿಲ್ಲ ಅಂದ್ರೆ ನಿದ್ದೆ ಇಲ್ದೆ ಸತ್ತೋಗ್ಬಿಡ್ತೀನಿ ಅಂತ ತರ ಫೀಲ್ ಬಂದ್ಬಿಡ್ತೆ ನನಗೆ. ಅದಕ್ಕೆ ನಾ ಇವಾಗ ಹೇಳ್ತಾ ಇದೀನಿ. ಏನಿಲ್ಲ, ನೀನ್ ಅವತ್ತು ಮಿಲ್ಟ್ರಿಗೆ ಹೋಗ್ಬೇಕಾರೆ ನನಗೆ ಹೇಳ್ಬಿಟ್ಟು ಹೋದಲ್ಲ, ಹಗ್ ಮಾಡ್ಬಿಟ್ಟು ಹೋದಲ್ಲ, ಅವತ್ ನಾನು ತುಂಬಾ ಅಳ್ತಾ ಇದ್ದೆ. ಏನಕ್ಕೆ ಅಳ್ತಿದ್ದೆ ಅಂತ ನನಗೆ ಒಂಚೂರು ಕೂಡ ಐಡಿಯಾ ಇಲ್ಲ. ನಾ ಅನ್ಕೊಂಡೆ ನನ್ ಕತ್ತಿಗೆ ಸ್ಕ್ರಾಫ್ ಹಾಕಕ್ಕೆ, ನನ್ನ ನೋಡ್ಕೊಳಕ್ಕೆ, ನನ್ ಜೊತೆ ಅಲ್ಟಾ ಹೊಡಿಯಕ್ಕೆ ಯಾರು ಇರಲ್ಲ ಅಂತ ಆ ಫೀಲ್ ಅಲ್ಲಿ ಇದ್ದೆ. ಆ ತರನೇ ಇರ್ಬೇಕು, ಅದರಿಂದ ಫೀಲ್ ಮಾಡ್ತಿದೀನಿ ಅಂತ ಅನ್ಕೊಂಡೆ. ಆದ್ರೆ ಇವಾಗ ಅರ್ಥ ಆಗ್ತಿದೆ ನಾ ಮಿಸ್ ಮಾಡಿದೀನಿ ಅಂತ. ಆಮೇಲೆ ಇನ್ನೊಂದು ವಿಷಯ ಕೂಡ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ನನಗೆ ಅದು ಲವ್ ಅನ್ನೋ ವಿಷಯ ಗೊತ್ತಿಲ್ದೇನೆ ನಾನು ಅಷ್ಟೊಂದು ಫೀಲ್ ಮಾಡ್ತಿದ್ದೆ. ನಿನ್ಗೆ ಎಲ್ಲಾ ವಿಷಯ ಗೊತ್ತು, ನೀ ಎಷ್ಟು ಕಷ್ಟ ಅನ್ಭವಿಸಿದ್ಯಾ ಅಂತ ನನ್ಗೆ ಇನ್ನೂ ಯೋಚನೆ ಕೂಡ ಮಾಡಕ್ ಆಗ್ತಿಲ್ಲ. ಮೊದ್ಲು ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಅಂತದೇನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ಒಂಥರ ಪೇನ್ ಬರುತ್ತೆ. ಈ ಪೇನ್ ನಾನು ಲೈಫ್ ಪೂರ್ತಿ ಅನುಭವಿಸ್ಬೇಕು ಅಂತ ನಾನು ಆಸೆ ಪಡಲ್ಲ. ಏಕೆ ನನಗೆ ಆಗ್ತಿಲ್ಲ. ನನಗೆ ನೀ ಆದ್ರೂ ಇಷ್ಟು ವರ್ಷನಾದ್ರೂ ತಡೆದಿದ್ಯಾ, ನನಗೆ ಅಷ್ಟು ವರ್ಷ ನನಗೆ ತಡಿಯಕ್ಕಾಗಲ್ಲ. ನಾನು ಯಾಕೆಂದ್ರೆ ನಾನು ತುಂಬಾ ವೀಕು. ನಾ ಏನ್ ಅನ್ಕೊಂಡೆ ಅಂದ್ರೆ, ನಾನ್ ಲವ್ ಮಾಡ್ಬಿಟ್ಟು ನಿನಗೆ ಕಷ್ಟ ಕೊಡ್ಬಾರ್ದು, ಬ್ರೇಕಪ್ ಆದ್ರೆ ನೀ ತುಂಬಾ ಕಷ್ಟ ಪಡ್ತೀಯ ಅನ್ನೋ ಒಂದು ವಿಚಾರದಿಂದ ನಾನು ನಿನ್ನ ಲವ್ ಮಾಡದೆ ಇದ್ಬಿಟ್ಟೆ. ಆದ್ರೆ ನೀನ್ ನನ್ನ ಲವ್ ಮಾಡ್ಕೊಂಡು ನೀ ತುಂಬಾ ಕಷ್ಟ ಅನ್ಭವಿಸ್ಬಿಟ್ಟಿದ್ಯಾ. ನಿನ್ ತರ ನನಗೆ ಕಷ್ಟ ಅನ್ಭವಿಸಕ್ ಆಗಲ್ಲ, ಅಷ್ಟ್ ದಿನ ನಾ ವೇಟ್ ಮಾಡಕ್ ಆಗಲ್ಲ. ಅದರಿಂದಾನೇ ನೀನ್ ನನಗೆ ಲವ್ ಹೇಳ್ಬೇಡ, ನಿನ್ ಲವ್ ಬಗ್ಗೆ ನನಗೆ ಪ್ರಪೋಸ್ ಮಾಡ್ಬೇಡ. ಆದ್ರೆ ನನ್ ಬಗ್ಗೆ ನಾನು ನಿನ್ಗೆ ಹೇಳ್ಬಿಡ್ತೀನಿ, ಇದಕ್ ಮುಂದೆ ಬರೋ ಲಿರಿಕ್ಸ್ ನೀನೇ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ನಮ್ ಹೀರೋ ಏನು ಮಾತಾಡಲ್ಲ, ಜಸ್ಟ್ ಆ ಪೆನ್ ತಗೊಂಡು ಬರೀತಾನೆ. ಏನ್ ಬರ್ದಿರ್ತಾನೆ ಅಂದ್ರೆ, ಯಾವಾಗ್ಲೂ ನನ್ ಜೊತೆಲೇ ಇರು, ನನ್ ಪಕ್ಕದಲ್ಲೇ ಇರು, ಐ ಲವ್ ಯು ಅಂತ ಹೇಳ್ಬಿಟ್ಟು ಒಂದೇ ಒಂದ್ ಚಿಕ್ಕ ಲೈನ್ ಬರ್ದಿರ್ತಾನೆ. ಆಗ ನಮ್ ಹೀರೋನ ಏನ್ ಬರ್ತಾನೆ ಅಂತ ನೋಡೋಣ ಅಂತ ಹೋಗ್ಬೇಕಾರೆ ನಮ್ ಹೀರೋ ಸಡನ್ ಆಗಿ ಎದ್ದು ಕಿಸ್ ಮಾಡ್ತಾನೆ. ಫ್ರೆಂಡ್ಸ್ ಆಗಿರೋರು ಲವರ್ಸ್ ಆಗ್ಬಿಡ್ತಾರೆ. ಲವರ್ಸ್ ಆದ್ಮೇಲೆ ಕೇಳಬೇಕಾ, ಮೊದ್ಲೇ ಹಂಗೆ ಸಪ್ರೇಟ್ ಟೇಬಲ್ ಕೂತ್ಕೊಂಡೇ ಅಲ್ಟೆ ಹೊಡಿತಾ ಇರ್ತಾರೆ. ಆದ್ರೂ ಇವ್ರು ಇರ್ತಾರಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ, ಅವರು ಪಕ್ಕದ ಟೇಬಲ್ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲ ಏನ್ ಹೇಳಿದ್ರು ಇಬ್ರು ಇಂಟ್ರೆಸ್ಟ್ ಇಲ್ಲ, ಲವ್ ಮಾಡಲ್ಲ ಅನ್ಬಿಟ್ಟು ಈಗ ನೋಡು ಹೆಂಗ ಅವ್ರೆ. ಆದ್ರೆ ನೋಡಕ್ ತುಂಬಾ ಚೆನ್ನಾಗಿದೆ ಜೋಡಿ ಅಂತ ಅನ್ಕೊಂಡು ಅವ್ರದ್ದೇನೋ ಮಾತಾಡ್ತಾ ಇರ್ತಾರೆ. ಹಿಂಗೆ ಒಂದು ಹ್ಯಾಪಿ ಎಂಡಿಂಗ್ ಆಗಿ ಈ ಸೀರೀಸ್ ಮುಗಿಯುತ್ತೆ. ನಾನ್ ತುಂಬಾ ಲೇಟ್ ಮಾಡ್ಬಿಟ್ಟೆ, ಸಾರಿ ಫಾರ್ ದಟ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ. ಆಮೇಲೆ ನಿಂಗೆ ನೆಕ್ಸ್ಟ್ ಡ್ರಾಮಾನು ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.